ಹಾಯ್ ಎವ್ರಿವನ್, ನೋಡ್ರಿ ನಾವು KE ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಕತ್ತೀವಿ ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು. ಆಮೇಲೆ ಅದರ್ ಕ್ಲಾಸಸ್ ಗಳು ಹಿಂದೆ ಆಗಿರೋ ಕ್ಲಾಸಸ್ ಗಳು ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇದಾವ, ಲಿಂಕ್ಸ್ ಗಳನ್ನ ಕೊಟ್ಟಿದೀನಿ. ಅವುಗಳ ಮೇಲೆ ಕ್ಲಿಕ್ ಮಾಡ್ರಿ, ಉಳಿದಿರೋ ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ರಿ. ಅವಾಗ ಪ್ರಾಪರ್ ಆಗಿ ಎಲಿಮಿನೇಷನ್ ಮೆಥಡ್ ಅರ್ಥ ಆಗತ್ತ. ಅದಾದ ನಂತರ ಒಂದು ಟೆಲಿಗ್ರಾಮ್ ಗ್ರೂಪ್ ಐತೆ, ಸೊ ಅದ್ರದ್ದು ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದೀನಿ, ಅದನ್ನ ಜಾಯಿನ್ ಆಗ್ರಿ. ನೋಡ್ರಿ, ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಿದೀನಿ. ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಹಾಕಿದೀನಿ. ನಂದೊಂದು ಇನ್ಸ್ಟಾಗ್ರಾಮ್ ಬರೀ ಹುಡುಗಿರ್ನ ಅಷ್ಟ ಫಾಲೋ ಮಾಡೋದಲ್ಲ. ಇಷ್ಟೊಂದು ಹೆಲ್ಪ್ ಮಾಡಿದೀನಿ ಅಂದ್ಮೇಲೆ ನನ್ನ ಒಂದ್ ಸ್ವಲ್ಪ ಫಾಲೋ ಮಾಡ್ರು. ಇನ್ಸ್ಟಾಗ್ರಾಮ್ ಒಳಗಡೆ ಮಲ್ಲಿಕಾರ್ಜುನ್ ಕಿಲ್ಲೆದರ್ ಅಂತಂದಿರುತ್ತ, ಅದಾದ ನಂತರ ಲಿಂಕ್ ಕೂಡ ಇರುತ್ತೆ. ಪ್ಲೀಸ್ ಫಾಲೋ ಮಾಡ್ರಿ. ನೋಡ್ರಿ, ಫಸ್ಟ್ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ 10 ಕ್ವಶನ್ಸ್ ಗಳನ್ನ KSP ಇಂದ ಸಾಲ್ವ್ ಮಾಡೋಣ. ಫಸ್ಟ್ ಏನಂದ್ರೆ 10 ಕ್ವಶನ್ಸ್ ಗಳನ್ನ KSP ಇಂದ ಸಾಲ್ವ್ ಮಾಡೋಣ. ಅದಾದ ನಂತರ ನೆಕ್ಸ್ಟ್ 10 ಕ್ವಶನ್ಸ್ ಗಳನ್ನ KEA ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡೋಣ. ನೆಕ್ಸ್ಟ್ 10 KEA ಅಂದ್ರೆ ಇವಾಗ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಅಥವಾ ಸೊ ಅದರ್ ಡಿಪಾರ್ಟ್ಮೆಂಟ್ ಎಲ್ಲ ಎಕ್ಸಾಮ್ಸ್ ಗಳಾಗಿರ್ಬೋದು, ಎಲ್ಲಾ ಕಡೆಯಿಂದ ಇಲ್ಲಿವರೆಗೂ ಕೇಳಿರುವಂತ KE ಕ್ವಶನ್ಸ್ ಪೇಪರ್ ಕ್ವಶನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 4 ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ. ಇವಾಗ ಇದು 5ನೇ ವಿಡಿಯೋ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ. ಫಸ್ಟ್ ಒನ್ ಏನಂತಂದ ಹೇಳಿದ್ರೆ KSP ಕ್ವಶನ್ಸ್ ಗಳನ್ನ 10 ಡಿಸ್ಕಷನ್ ಮಾಡ್ತೀನಿ. ಯಾವ ರೀತಿ ಅಂತಂದ್ರೆ, ಸರ್ ನಮ್ದು ಇದ್ರ ಪ್ರಕಾರ ರೂಲ್ಸ್ ಪ್ರಕಾರ ಇಲ್ಲಿ ಇಲ್ಲ ಅಂತಂದ್ ಕೇಳಿದಾರೆ. ಯಾವ್ದು ಇಲ್ಲ ಅಂತಂದ ಹೇಳಿ, ಅಂದ್ರೆ ಯಾವ ಏಜೆನ್ಸಿ ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ ಅಂತ ಕೇಳಿದಾರ್ರಿ. ಆಮೇಲೆ ಇದ್ರಲ್ಲಿ ಯಾವ್ದು ಇಲ್ಲ ಅಂತಂದ ಹೇಳಿ, ಆಕ್ಚುಲಿ ಇದು ಆನ್ಸರ್ ಆಗ್ಬೇಕಿದ್ರಿ, ಕರೆಕ್ಟಾ? ಈಗ ನಾವು ಅದರ್ ಆಪ್ಷನ್ಸ್ ಗಳನ್ನ ನೋಡೋಣ. ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂತಂದ್ರೆ ಇವ್ರು ನೋಡ್ರಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದ್ರೆ ಇವರು ರಾಷ್ಟ್ರೀಯ ಹೆದ್ದಾರಿಗಳನ್ನ ಅಂದ್ರೆ ನಿರ್ಮಾಣ ಮಾಡ್ತಾರ, ಅಂದ್ರೆ ಇದು ಕರೆಕ್ಟ್ ಐತೆ. ಅದಾದ ನಂತರ ಗಡಿ ರಸ್ತೆಗಳ ಸಂಸ್ಥೆ ಅಂತಂದ ಹೇಳಿ BRO ಅಂತಂದ ಹೇಳ್ತೀವಿ, ಬಾರ್ಡರ್ ರೋಡ್ ಆರ್ಗನೈಸೇಷನ್. ಅಂದ್ರ ಗಡಿ ರೇಖೆಗಳಲ್ಲಿ, ಅಂದ್ರೆ ನಮ್ದು ಭಾರತದ ಗಡಿ ಐತಲ್ಲ, ಅಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡತ್ತೆ ಇದು ಕೂಡ. ಅದಾದ ನಂತರ ಇಲ್ಲಿ ನೋಡ್ರಿ, ರಾಜ್ಯ PWD ಅಷ್ಟ ಕೊಟ್ಟಿದ್ದ ಅಂತಂದ ಹೇಳಿದ್ರೆ ನಾ ಇದಕ್ಕೆ ಆನ್ಸರ್ ಕರೆಕ್ಟ್ ಹಾಕ್ಬಿಡ್ತಿದ್ದೆ. ಬಟ್ ನಮ್ದು ಇನ್ನೊಂದು ರೂಲ್ಸ್ ಪ್ರಕಾರ, ಟ್ರಿಕ್ ಪ್ರಕಾರ ಹೇಳಿದ್ನಲ್ಲ, ಏನಾದ್ರೂ ಬ್ರಕೆಟ್ ಒಳಗಡೆ ಇಂಗ್ಲಿಷ್ ನಾಗ ಕೊಟ್ಟಿದ ಅಂತಂದ ಹೇಳಿದ್ರ ಅದು ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ ಅಂತಂದ ಹೇಳಿ. ಸೊ ಆ ರೀಸನ್ಗೋಸ್ಕರ ಇದನ್ನ ಕರೆಕ್ಟ್ ಹಾಕ್ತೀನಿ. ಅದಾದ ನಂತರ ನೆಕ್ಸ್ಟ್ ಇದು ಆನ್ಸರ್ ಆಗತ್ತ ಅನ್ನೋದು ಯಾವುದು ಇಲ್ಲ ಅಂತಂದ ಹೇಳಿ. ಸೊ ಈ ಎರಡೂನು ನಮ್ಗೆ ಏನಂತಂದ ಹೇಳಿದ್ರೆ ಇವನ್ ಕರೆಕ್ಟ್ ಅಂತ ಗೊತ್ತಾಯ್ತು, ಯಾಕಂದ್ರೆ ರಸ್ತೆಗಳು ಇದ್ರ ಅಂತಂದಾಯ್ತು. ಈ ಎರಡರಲ್ಲಿ ನಮಗ್ ಕನ್ಫ್ಯೂಸ್ ಆಗತ್ತೆ, ಇದನ್ನ ಹಾಕ್ಬೇಕಾ ಇದನ್ನ ಹಾಕ್ಬೇಕಾ. ಸರ್ ಇಲ್ಲಿ ನೋಡ್ರಿ, ಬ್ರಕೆಟ್ ಒಳಗಡೆ ಏನೋ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿದ ಅಂತಂದ ಹೇಳಿದ್ರೆ ಇದು ಆಲ್ಮೋಸ್ಟ್ ಕರೆಕ್ಟ್ ಇರುತ್ತೆ ರೀ. ಸೊ 90% ಏನಂದ್ರೆ ಕರೆಕ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಲಾಸ್ಟ್ ಆಪ್ಷನ್ D ಅಂತಂದ ಹಾಕಿದೆ. ಇವುಗಳಲ್ಲಿ ಯಾವ್ದು ಇಲ್ಲ, ಎಲ್ಲಾ ಕರೆಕ್ಟ್ ಇದಾವ ಅಂತಂದ ಹೇಳಿ. ಅರ್ಥ ಆಯ್ತಾ? ಎಸ್, ಇಲ್ಲಿ ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನಾಯ್ತು ಅಂತಂದ ಹೇಳಿದ್ರೆ, ಯಾವ ಸರೋವರು ಭಾರತದ ಅತಿ ದೊಡ್ಡ ಉಪ್ಪಿನ ನೀರಿನ ಸರೋವರವಾಗೈತೆ ಅಂತಂದ ಹೇಳಿ. ಈಗ ನಮ್ ರೂಲ್ಸ್ ಪ್ರಕಾರ ನಾವು ಹೇಳ್ತೀವಿ, ಆಪ್ಷನ್ಸ್ ಒಳಗಡೆ ಏನಾದ್ರು ಬ್ರಕೆಟ್ ಒಳಗಡೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿದ ಅಂತಂದ್ರೆ ಅದು ಯಾವಾಗ್ಲೂ 100% ಕರೆಕ್ಟ್ ಆನ್ಸರ್ ಆಗತ್ತ. ನೋಡ್ರಿ, ಭಾರತದ ಅತಿ ದೊಡ್ಡ ನೀರಿನ ಉಪ್ಪಿನ ಸರೋವರ ಯಾವ್ದಾಗತ್ತೆ ಅಂದ್ರೆ ಚಿಲ್ಕಾ ಸರೋವರ ಆಗತ್ತ. ಪಾಯಿಂಟ್ ಕ್ಲಿಯರ್. ಇಲ್ಲಿ ನಾವು ಯಾವ್ದು ಏನು ಥಿಂಕ್ ಮಾಡ್ಲಿಲ್ಲ, ಚಿಲ್ಕಾ ಸರೋವರ. ಅದಾದ ನಂತರ ಕೆಲವೊಂದು ಥಿಂಗ್ಸ್ ಗಳು ಬರ್ತಾವ ನೋಡ್ರಿ, ಇಲ್ಲೇ ಡಿಸ್ಕಷನ್ ಮಾಡೋಣ. ಊಲಾರ್ ಸರೋವರ ಅಂದ್ರೆ ಏನು? ಇಲ್ಲಿ ನೋಡ್ರಿ, ಇದು ಊಲಾರ್ ಲೇಕನ್ನ ನಾವು ಏನಂತ ಕರಿತೀವಿ ಅಂದ್ರೆ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ಕರಿತೀವಿ. ಅತಿ ದೊಡ್ಡ ಸಿಹಿ ನೀರಿನ ಸರೋವರ ನಮ್ಮ ಭಾರತದಲ್ಲಿ. ಆಮೇಲೆ ಇನ್ನೊಂದೇನಂದ್ರೆ, ಇದು ಊಲಾರ್ ಲೇಕ್ ಅಂತಂದ್ ಹೇಳಿದ್ರ ಈ ರೀತಿಯಾಗಿ ಏನಂತಂದ್ ಹೇಳಿದ್ರ ಒಂದ್ ನದಿ ಹಾದು ಇದ್ರ ಮುಖಾಂತರ ನೆಕ್ಸ್ಟ್ ಹರಿತಾ ಹರಿತಾ ಏನಂತಂದ್ ಹೇಳಿದ್ರೆ ಹೋಗುತ್ತ. ಆ ನದಿ ಯಾವ್ದಂತಂದ್ ಹೇಳಿದ್ರೆ ಜೀಲಂ ನದಿ ಅಂತಂದ್ ಹೇಳ್ತೀವಿ, ಜೀಲಂ ನದಿ. ಈ ಸರೋವರಕ್ಕೆ ಯಾವ ನದಿಯ ನೀರು ಸರಬರಾಜು ಆಗತ್ತಂತಂದ್ ಹೇಳಿದ್ರೆ ಜೀಲಂ ನದಿಯ ನೀರು ಸರಬರಾಜು ಆಗತ್ತ, ಅದು ಊಲಾರ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಬರುತ್ತಾ ಇದು ಎಲ್ಲಿ, ಜಮ್ಮು ಕಾಶ್ಮೀರದೊಳಗಡೆ. ಎಲ್ಲಿ, ಜಮ್ಮು ಕಾಶ್ಮೀರದೊಳಗಡೆ. ಅದಾದ ನಂತರ ನೆಕ್ಸ್ಟ್ ಒಂದ್ ಬರುತ್ತೆ ನೋಡ್ರಿ, ವೆಂಬನಾಡ್ ಲೇಕ್ ಅಂತಂದ್ ಹೇಳ್ತೀವಿ. ಈ ವೆಂಬನಾಡ್ ಲೇಕ್ ಅನ್ನ ನಾವು ಲಾಂಗೆಸ್ಟ್ ಅಂತ ಕರಿತೀವಿ. ಅತಿ ಉದ್ದವಾದ ಸರೋವರ ನಮ್ಮ ಇಂಡಿಯಾದಲ್ಲಿ ಯಾವ್ದಂತಂದ್ ಹೇಳಿದ್ರೆ ವೆಂಬನಾಡ್ ಲೇಕ್ ಅಂತ ಕರಿತೀವಿ. ಇದು ಯಾವ ರಾಜ್ಯದಲ್ಲಿ ಐತಿ, ಕೇರಳ ರಾಜ್ಯದೊಳಗಡೆ ಬರುತ್ತೆ. ನೆಕ್ಸ್ಟ್ ನಾಗಾರ್ಜುನ ಸಾಗರ್ ಅನ್ನೋದೇನಂದ್ರೆ ಇದೊಂದು ಡ್ಯಾಮ್. ಇದನ್ನ ಎಲ್ಲಿ ಕಟ್ಸಿದಾರ ಅಂತಂದ್ರೆ ಕೃಷ್ಣಾ ನದಿಗೆ ಕಟ್ಸಿದಾರ. ಎಲ್ಲಿ ಕಟ್ಸಿದಾರ, ಕೃಷ್ಣಾ ನದಿಗೆ. ಈಗ ನೀವು ಪ್ರತಿಯೊಂದೊಬ್ರು ಮೆಸೇಜ್ ಹಾಕ್ರಿ, ಕೃಷ್ಣಾ ನದಿ ಎಲ್ಲಿ ಹುಟ್ಟುತ್ತ ಅಂತಂದೇಳಿ. ಕೃಷ್ಣಾ ನದಿ ಎಲ್ಲಿ ಹುಟ್ಟುತ್ತ ಅನ್ನೋದನ್ನ ಒಂದು ಕಮೆಂಟ್ ಅನ್ನ ಹಾಕ್ರಿ. ಈಗ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಇದನ್ನ ಎಲ್ಲಾರು ಶೇರ್ ಮಾಡೋಣ. ಜಸ್ಟ್ ನನಗ್ ಕಮೆಂಟ್ಸ್ ಗಳನ್ನ ಹಾಕ್ರಿ ನಿಮ್ಗೆ ಇಷ್ಟ ಇದ್ರ. ಈಗ ನೋಡ್ರಿ, ಮಾನವ ಅಭಿವೃದ್ಧಿ ಸೂಚಾಂಕ ಐತೆ. ಮಾನವ ಅಭಿವೃದ್ಧಿ ಅಂದ್ರ ಮಾನವನ ಅಭಿವೃದ್ಧಿ ಹೆಂಗೈತೆ ಅದ್ರ ಮೇಲೆ ಸೂಚಾಂಕವನ್ನ ಬಿಡುಗಡೆ ಮಾಡ್ತಿದಾರ. ಅದ್ರದ್ದು ಅಂಶ ಅಲ್ಲ ಅಂತಂದ್ ಹೇಳಿದಾರೆ. ಈಗ ನಂದು ಅಭಿವೃದ್ಧಿ ಆಗೈತಿ ಅಂದ್ರೆ ಈಗ ಒಂದೇನಂತಂದ್ ಹೇಳಿದ್ರೆ ನಾ ಅದಾನಿ, ನಾನು ಪರ್ಸನ್ ಅದಾನಿ, ನಂದು ಅಭಿವೃದ್ಧಿ ಆಗಾಕತೈತಿ ಅಂತಂದ್ ಹೇಳಿದ್ರೆ ಯಾವ್ಯಾವ ಅಂಶಗಳು ಇಂಪಾರ್ಟೆಂಟ್ ಆಗ್ತಾವ?
ನೋಡ್ರಿ ಜ್ಞಾನ ಇಂಪಾರ್ಟೆಂಟ್ ಆಗತ್ತಾ ಸರ್, ನನ್ಗೆ ಎಷ್ಟು ಜ್ಞಾನ ಐತಲ್ಲ ಅದ್ರ ಮೇಲೆ ನಂದು ಅಭಿವೃದ್ಧಿ ಎಷ್ಟಾಗೈತಿ ಅಂತ ಹೇಳ್ಬೋದು. ಕರೆಕ್ಟ್? ಅಂದ್ರೆ ಇದು ಅಂಶ ಆಗತ್ತ, ಅಂಶ ಅಲ್ಲ ಅಂತಂದ್ ಕೇಳಿದಾರ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ನೋಡ್ರಿ, ಜೀವನ ಮಟ್ಟ. ಸರ್ ನನ್ ಜೀವನ ಮಟ್ಟ ಹೆಂಗೈತ್ರಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತಂದ್ ಹೇಳ್ತಿ. ನಂದು ಜಾಬ್ ಐತೆ ಇಲ್ಲೋ, ನನ್ ದುಡ್ಡು ಎಷ್ಟು ಬರುತ್ತೆ, ಆ ಜೀವನ ಮಟ್ಟವನ್ನ ಆಧಾರದ ಮೇಲೆ ನಂದು ಮಾನವನ ಅಭಿವೃದ್ಧಿ ಬಗ್ಗೆ ಹೇಳ್ಬೋದು. ಅದಾದ ನಂತರ ಸ್ವಸ್ಥ ಜೀವನ ಅಂತಂದ್ ಹೇಳ್ತೀವಿ, ಹೆಲ್ದಿ ಲೈಫ್. ಅಂದ್ರ ನಾನ್ ಹೆಲ್ದಿ ಆಗಿದ್ದೀನೋ ಇಲ್ಲೋ ಅಂತಂದ್ ನೋಡ್ಬೇಕು. ಈ ಮೂರುನು ಏನಂತಂದ್ ಹೇಳಿದ್ರೆ ನಂದ್ ಅಭಿವೃದ್ಧಿ ಬಗ್ಗೆ, ಅಂದ್ರ ಮಾನವನ ಅಭಿವೃದ್ಧಿ ಬಗ್ಗೆ ಹೇಳ್ತಾವಲ್ಲ. ಸೊ ಅದಕ್ಕೋಸ್ಕರ ಈ ಮೂರುನು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಯೂಸ್ ಮಾಡ್ಕೊಂಡು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ಬಿಡುಗಡೆ ಮಾಡ್ತಾರ. ಬಟ್ ಅದ್ರ ಇಲ್ಲಿ ಲಾಸ್ಟ್ ಒಂದ್ ಐತ್ ನೋಡ್ರಿ, ಕುಡಿಯುವ ನೀರು ಮತ್ತು ನೈರ್ಮಲ್ಯ. ಈಗ ನಾನ್ ಎಂತ ನೀರ್ ಕುಡಿತೀನಿ, ಆಮೇಲೆ ನಾನು ಎಷ್ಟು ಸ್ವಚ್ಛವಾಗಿದ್ದೀನಿ ಅದ್ರದ್ ಆಧಾರ ಮೇಲೆ ಏನಾದ್ರು ಮಾನವ ಅಭಿವೃದ್ಧಿ ಸೂಚ್ಯಂಕ ಹೇಳಕ್ ಆಗತ್ತೆ? ಅದ್ರ ನಂದ್ ಅಭಿವೃದ್ಧಿ ಬಗ್ಗೆ ಹೇಳಕ್ ಆಗತ್ತ? ಆಗಂಗಿಲ್ಲಲ್ಲ. ಜನರಲ್ ಆಗಿ ಥಿಂಕ್ ಮಾಡ್ದೆ. ಈಗ ನೋಡ್ರಿ, ಕುಡಿಯುವ ನೀರು ಮತ್ತು ಇದು ನೈರ್ಮಲ್ಯ ಏನೈತಲ್ಲ, ಇದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಅಂಶ ಅಲ್ಲ ಅಂತಂದೇಳಿ ನಾನ್ ಏನ್ ಮಾಡಿದ್ನಿ, ಈ ಆಪ್ಷನ್ ಅನ್ನ ಚೂಸ್ ಮಾಡ್ಕೊಂಡೆ ಕರೆಕ್ಟ್ ಆಗಿ. ಅರ್ಥ ಆಯ್ತಾ ನಾವ್ ಹೆಂಗ್ ಥಿಂಕ್ ಮಾಡ್ಬೇಕಂತಂದೇಳಿ ಡೇ ಟು ಡೇ ಲೈಫ್ ಒಳಗಡೆ? ನನಗ್ ಗೊತ್ತಿಲ್ಲ, ನಾನು ಅದನ್ನ ಓದಿಲ್ಲ, ಬಟ್ ಆದ್ರೆ ಜನರಲ್ ಆಗಿ ಥಿಂಕ್ ಮಾಡದೆ ಮೇ ಬಿ ಇವುಗಳನ್ನ ಯೂಸ್ ಮಾಡ್ಕೊಂಡು ನಾವು ಅಭಿವೃದ್ಧಿಯನ್ನ ಹೇಳ್ಬಹುದು ಅಂತಂದೇಳಿ. ಇಲ್ಲಿ ನೋಡ್ರಿ, ನಾವು ನೆಕ್ಸ್ಟ್ ಕ್ವಶನ್ ಅನ್ನ ನಾವು ಡಿಸ್ಕಷನ್ ಮಾಡಕತ್ತೀವಿ, ತಪ್ಪಾಗಿರುವುದನ್ನ ಆರಿಸ್ಬೇಕು, ಇನ್ಕರೆಕ್ಟ್ ಅನ್ನ. ಈ ಎರಡನ್ನು ಥಿಂಕ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, CL80 ಅಂತ ಕೊಟ್ಟಾನ, ಕಾನೂನ್ ಅಂತ ಕೊಟ್ಟಾನ. ಇಲ್ಲಿ ನೋಡ್ರಿ ಇದು ಕರೆಕ್ಟ್ ಐತೆ. ICAI ಪರೀಕ್ಷೆ ಅಂತಂದೈತೆ, ಚಾರ್ಟರ್ಡ್ ಅಕೌಂಟೆಂಟ್ ಅಂತಂದೇಳಿ. ಓಕೆ, ಚಾರ್ಟರ್ಡ್ ಅಕೌಂಟೆಂಟ್ CA ಅಂತಂದ್ ಹೇಳ್ತೀವಲ್ಲ, ಈ ಆಪ್ಷನ್ಸ್ ಒಳಗಡೆ CA ಅಂತಂದೈತೆ. ಪಾಯಿಂಟ್ ಕ್ಲಿಯರ್? ಆಮೇಲೆ ಕಾನೂನು ಲಾ ಅಂತಂದ್ ಹೇಳ್ತೀವಿ, ಎಲ್ ಅಂತಂದೈತೆ. ಸೊ ಲಾ ಅಂತಂದೇಳಿ ಎಲ್ ಅಂತಂದ್ ಹೇಳಿರ್ಬಹುದು. ಅದಾದ ನಂತರ NDA ಡಿಫೆನ್ಸ್ ಅಂತಂದೇಳಿ, ಇಲ್ಲಿ ನೋಡ್ರಿ ಡಿಫೆನ್ಸ್ ಸರ್ವಿಸ್ ಅಲ್ಲ, ಇಲ್ಲಿ ಡಿ ಅಂತಂದೈತೆ, ನ್ಯಾಷನಲ್ ಡಿಫೆನ್ಸ್ ಅಂತಂದೇಳಿ. ಈ ರೀತಿಯಾಗಿ ನಾವು ಇವುಗಳನ್ನ ಚೂಸ್ ಮಾಡ್ಕೋಬಹುದು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ CAT ಎಕ್ಸಾಮ್ ಅಂತ ಕೊಟ್ಟಿದ್ದಾನೆ, ಕ್ಯಾಟ್ ಎಕ್ಸಾಮ್ ಕೊಟ್ಬಿಟ್ಟು IIT ಅಂತ ಕೊಟ್ಟಾನ. ಇಷ್ಟ ಕೊಟ್ಟಿದ್ ಇಲ್ಲೂ ಏನ್ ಮತ್ತಂದ್ರೆ ನಮ್ಗೆ IIT ಅಂತಂದ್ ಹೇಳಿ ಕೊಡ್ಬೋದಿತ್ತು, IIT ಅಂತಂದ್ ಹೇಳಿ ಕೊಡ್ಬೋದಿತ್ತು. ಬಟ್ ಅದ್ರ ನಮ್ಗೆ ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾನ, ಕನ್ಫ್ಯೂಸ್ ಆಗ್ಲಿ ಅಂತಂದೇಳಿ. ಸೊ ಎರಡು ಇಲ್ಲಿ IIT ಕೊಟ್ಟಾನ, ಇದನ್ನ ಕೊಟ್ಟಿದ್ದಾನ. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ದು ಆಪ್ಷನ್ ಬಿ ಏನಂತಂದ್ ಹೇಳಿದ್ರ ಆನ್ಸರ್ ಆಗತ್ತ. ತಪ್ಪಾಗಿರೋದು ಯಾವ್ದು? ಆಪ್ಷನ್ ಬಿ. ಇನ್ನೊಂದ್ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರ IIT ಭಾರತೀಯ ತಂತ್ರಜ್ಞಾನ ಅಂತಂದ್ ಹೇಳಿ, ಇಲ್ಲಿ ಕೊಟ್ಟಿದ್ದಾನ IIT ಅಂತಂದ್ ಹೇಳಿ, ಇಲ್ಲಿ ಐತೆ CAT ಅಂತಂದ್ ಹೇಳಿ. ಇವೆರಡು ಡಿಫರೆಂಟ್ ಆಗಿ ಬಿಡ್ತಾವ, ಅಲ್ಲೇ ಅರ್ಥ ಮಾಡ್ಕೊಂಡ್ ಬಿಡ್ಬೇಕು ನಾವು. ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ, IIT ಅಂತಂದ್ ಹೇಳಿ ಡಿಫ್ರೆಂಟ್ ಆಗಿ ಕೊಟ್ಟಾನ, CAT ಅಂತಂದ್ ಹೇಳಿ ಡಿಫ್ರೆಂಟ್ ಆಗಿ ಕೊಟ್ಟಾನ, ಒಂದಕ್ಕೊಂದ್ ಸಂಬಂಧ ಬರಂಗಿಲ್ಲವ. ಸೊ ಅದಕ್ಕೋಸ್ಕರ ಆಪ್ಷನ್ ಬಿ ಏನಂದ್ರೆ ಇಲ್ಲಿ ಗೋವಿಂದ, ಅದ ಆನ್ಸರ್ ನಮ್ದು ಇದು ಆಗತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ್ರಾವಿಡ, ನಾಗರ ಮತ್ತು ವೇಸರ ಶೈಲಿಗಳಂತ ಇದಾವ. ಕೆಲವೊಂದು ಜನರಿಗೆ ಡೈರೆಕ್ಟ್ ಆಗಿ ಗೊತ್ತಾಗಿರುತ್ತೆ ಆನ್ಸರ್, ಬಟ್ ಆದ್ರ ನೋಡ್ರಿ ಈ ತರ ಕೊಟ್ಟಾಗ, ಇಂಥವ್ 3-4 ಕ್ವಶನ್ಸ್ ಗಳನ್ನ ಕೊಟ್ಟಾಗ, ಸೊ ಆಕ್ಚುಲಿ ಲೇಟ್ ಆಯ್ತು ಇವತ್ತು ಈ ವಿಡಿಯೋ ಮಾಡಕ್. ಯಾಕಂತಂದ್ ಹೇಳಿದ್ರೆ ಅಗ್ನಿವೀರ ರಿಸಲ್ಟ್ ಅನ್ನ ಬಿಟ್ಟಿದಾರ. ತುಂಬಾ ಜನ ಹುಡುಗರು ನನ್ ಕಡೆಯಿಂದ ಪಾಸ್ ಆಗಿದ್ದಾರೆ, ಎಲ್ರು ಕಾಲ್ ಮಾಡ್ತಿದಾರ, ಮೆಸೇಜ್ ಆಗ್ತಿದಾರ, ತುಂಬಾ ಖುಷಿ ಆಗ್ತಿದೆ. ಇಲ್ಲಿವರೆಗೂ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಪ್ರಿಪರೇಷನ್ ಮಾಡಿಸ್ತಿದೆ ಎಲ್ಲ ಹುಡುಗರಿಗೆ ತುಂಬಾ ಜನ ಆಗಿದಾರ. ಸೊ ಇನ್ಮೇಲೆ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ರೂಲ್ ಮಾಡೋಣ. ಪ್ರತಿಯೊಂದು ಎಕ್ಸಾಮ್ಸ್ ಗಳಿಗೆ ಎಲಿಮಿನೇಷನ್ ಟ್ರಿಕ್ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಈ PC ಎಕ್ಸಾಮ್ ಒಂದೇ ಅಂತಲ್ಲ, ಇನ್ ನೆಕ್ಸ್ಟ್ ಬರೋ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ನಾನು ಕ್ಲಾಸಸ್ ಅನ್ನ ಮಾಡ್ತೀನಿ, ಎಲಿಮಿನೇಷನ್ ಮೆಥಡ್ ಅನ್ನ ಹೇಳ್ಕೊಂತ ಹೋಗ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಫಾಲೋ ಮಾಡ್ತಾ ಇರಿ, ನೋಡೋಣ. ಸೊ ಎಷ್ಟ್ ಜನ ಅಗ್ನಿವೀರ ಸೆಲೆಕ್ಷನ್ ಆಗಿದಾರ ನನ್ ಕಡೆಯಿಂದ ಎಲ್ರಿಗೂ ಕಂಗ್ರಾಚುಲೇಷನ್ಸ್. ಆ ಚಾನಲ್ ಅಲ್ಲೂ ಕೂಡ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಓಕೆ, ಖುಷಿ ಆಗ್ತಿದೆ. ಎಸ್ ಡಿಸ್ಕಷನ್ ಮಾಡೋಣ. ನೋಡ್ರಿ ಇಲ್ಲಿ ನೋಡ್ರಿ, ದ್ರಾವಿಡ, ನಾಗರ, ವೇಸರ ಶೈಲಿಗಳಂತಂದ್ ಹೇಳಿ ಬಂದಾವ. ಸೊ 3 ಇಲ್ಲಿ ಏನಂತಂದ್ ಹೇಳಿದ್ರೆ ಇವುಗಳಲ್ಲಿ ಯಾವ್ದು ಅಲ್ಲ, ಯಾಕಂದ್ರೆ 3 ವರ್ಡ್ಸ್ ಗಳನ್ನ ಕೊಟ್ಟಿದ ಅಂತಂದ್ ಹೇಳಿದ್ರೆ ಇವುಗಳಲ್ಲಿ ಯಾವ್ದು ಅಂತಂದ್ ಹೇಳಿ ಬರಕ್ ಚಾನ್ಸೇ ಇಲ್ಲ, ಯಾವ್ದಾದ್ರು ಒಂದು ಆನ್ಸರ್ ಇದ್ದೇ ಇರುತ್ತೆ. ಅದಾದ ನಂತರ ಇವುಗಳು ಭೌಗೋಳಿಕ ಪ್ರದೇಶಗಳೇನ, ಇವುಗಳನ್ನ ಭೌಗೋಳಿಕ ಪ್ರದೇಶಗಳು ಹೆಂಗೆ ಹೇಳ್ತೀರಿ ಅಂದ್ರೆ, ಯಾವ್ದಾದ್ರು ಒಂದು ಭೂ ಪ್ರದೇಶದ ಹೆಸರೇನ? ದ್ರಾವಿಡ ಅನ್ನೋದು ಭೂ ಪ್ರದೇಶ, ನಾಗರ ಅನ್ನೋದು ಭೂ ಪ್ರದೇಶ, ವೇಸರ ಅನ್ನೋದು ಭೂ ಪ್ರದೇಶ ಬರಂಗಿಲ್ಲ. ಸೊ ಈ ಎರಡು ಆಪ್ಷನ್ಸ್ ಗಳನ್ನ ನಾವು ತೆಗೆದಾಕ್ತಿವಿ. ಮೇ ಬಿ ಇದು ಆನ್ಸರ್ ಆಗ್ಬಹುದು ಅಥವಾ ಇದು ಆನ್ಸರ್ ಆಗ್ಬಹುದು. ಸೊ ಇದ್ರಲ್ಲಿ ಯಾವ್ದಾದ್ರು ಎರಡು ಆನ್ಸರ್ ಆಗ್ಬಹುದು. ಕ್ಲಿಯರ್? ಸೊ ಇಲ್ಲಿ ಏನಂತಂದ್ರೆ ನಮ್ದು ಆನ್ಸರ್ ಏನಾಗತ್ತೆ, ಟೆಂಪಲ್ ಆರ್ಕಿಟೆಕ್ಚರ್ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ಟೆಂಪಲ್ ಆರ್ಕಿಟೆಕ್ಚರ್, ದೇವಾಲಯದ ವಾಸ್ತುಶಿಲ್ಪ ಶೈಲಿ ಅಂತಂದ್ ಹೇಳ್ತೀವಿ. ಇಲ್ಲಿ ನೆನ್ಪಿಟ್ಕೊಡ್ರಿ ಕೆಲವೊಂದ್ ಥಿಂಗ್ಸ್ ಗಳನ್ನ. ಈಗ ನಮ್ ಇಂಡಿಯಾ ಬಂದ್ರೆ ಈ ತರ ನಾರ್ತ್ ಇಂಡಿಯಾದೊಳಗಡೆ ಯಾವ ಶೈಲಿಯ ದೇವಸ್ಥಾನಗಳು ಕಂಡು ಬರ್ತಾವ ಅಂದ್ರೆ
ನಾಗರ ಶೈಲಿಯ ದೇವಸ್ಥಾನಗಳು ಕಂಡು ಬರ್ತಾವ. ಆಮೇಲೆ ಸೌತ್ ಒಳಗಡೆ ಯಾವ ಕಂಡು ಬರ್ತಾವ ಅಂದ್ರ ದ್ರಾವಿಡ ಶೈಲಿಯ ದೇವಸ್ಥಾನಗಳು. ಅದಾದ ನಂತರ ಎರಡು ಮಿಕ್ಸ್ ಅಂತಂದ್ ಹೇಳಿ ಬರುತ್ತ, ಒಂದ್ ಸ್ವಲ್ಪ ಇನ್ನೂ ಡೆವಲಪ್ಡ್, ಅದು ವೇಸರ ಶೈಲಿ ಅಂತಂದ್ ಹೇಳ್ತೀವಿ. ಇದು ಬಾದಾಮಿ ಚಾಲುಕ್ಯರು ಮತ್ತು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಬಂದಂತಹ ದೇವಸ್ಥಾನಗಳು ವೇಸರ ಶೈಲಿ ಒಳಗಡೆ ಬರ್ತಾವ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಹೊಯ್ಸಳರ ಶೈಲಿ ಅಂತ ಬರುತ್ತಾ, ಅದ್ ಹೆಂಗಂತಂದ್ ಹೇಳಿದ್ರೆ ಈ ತರ ಸ್ಟಾರ್ ಆಕೃತಿಯಲ್ಲಿ ಇರುತ್ತೆ. ಅವ್ರ ಬೇಸ್ ಹೆಂಗಿರ್ತಾವ ಅಂತಂದ್ ಹೇಳಿದ್ರೆ ಬೇಸ್ ಅಂತಂದ್ ಹೇಳ್ತೀವಲ್ಲ, ಅದು ನಕ್ಷತ್ರದ ಆಕಾರದಲ್ಲಿ ಬರುತ್ತೆ. ಅದನ್ನ ನಾವು ಹೊಯ್ಸಳ ಶೈಲಿ ಅಂತ ಕರಿತೀವಿ. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂತಂದ್ ಹೇಳಿ. ಈ ತರ ಹಳೇದು ಹೊಸದು ಅಂತ ಬಂದ್ರೆ ಈ ಪಶ್ಚಿಮ ಘಟ್ಟಗಳನ್ನ ಮತ್ತು ಪೂರ್ವ ಘಟ್ಟಗಳನ್ನ ತೆಗೆದ್ ಹಾಕ್ರಿ, ಇದು ಬರಂಗಿಲ್ಲ. ಸೊ ಇದು ಎಲಿಮಿನೇಷನ್ ಮೆಥಡ್ ಅಂತಂದ್ ಹೇಳ್ಕೊಡಕತ್ತಿಲ್ಲ, ಇವ್ನ ಎರಡು ತೆಗೆದ್ ಹಾಕ್ರಿ. ನಮ್ ಇಂಡಿಯಾದಲ್ಲಿ ಏನಂತಂದ್ರೆ ಪ್ರಪಂಚದೊಳಗಡೆ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳು ಯಾವ್ದು ಅಂತಂದ್ ಹೇಳಿದ್ರ ಅರಾವಳಿ ಬೆಟ್ಟಗಳು ಅಂತಂದ್ ಹೇಳ್ತೀವಿ. ಪ್ರಪಂಚದ ಒಳಗಡೆ, ಇಂಡಿಯಾದಂತಂದ್ ಅಷ್ಟೇ ಅಲ್ಲ, ಪ್ರಪಂಚದ ಒಳಗಡೆ ಇದು 100% ಓಲ್ಡೆಸ್ಟ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಯಂಗೆಸ್ಟ್ ಅಂತಂದ್ ಹೇಳಿ, ಯಂಗೆಸ್ಟ್ ಇನ್ನು ಬೆಳಿತಾ ಇದಾವ. ಸೊ ಭಾರತದ ಅಥವಾ ಪ್ರಪಂಚದ ಯಂಗ್ ಪರ್ವತ ಶ್ರೇಣಿಗಳು ಅಂತಂದ್ ಹೇಳಿ ಆ ತರ ಕೇಳಿದ್ರ ಅಂತಂದ್ ಹೇಳಿದ್ರೆ, ತರುಣ ಪರ್ವತ ಶ್ರೇಣಿಗಳು, ಯಂಗ್ ಪರ್ವತ ಶ್ರೇಣಿಗಳು ಅಂತ ಕೇಳಿದ್ರೆ ಹಿಮಾಲಯ ಅಂತಂದ್ ಹೇಳ್ತೀವಿ. ಇನ್ನು ಇವು ಹುಟ್ಟತಾನ ಇದಾವ. ಬಟ್ ಅದ್ರ ಅರಾವಳಿ ಬೆಟ್ಟಗಳೇನಂತಂದ್ ಹೇಳಿದ್ರೆ ಇದು ಓಲ್ಡೆಸ್ಟ್, ಇದು ನ್ಯೂವೆಸ್ಟ್. ಇವೆರಡು ಪ್ರಪಂಚದೊಳಗಡೆ ನಮ್ಮ ಇಂಡಿಯಾದಲ್ಲೇ ಇದಾವ. ಇವನ್ನ ಸೈಡ್ ಬರ್ದಿಟ್ಕೊಡ್ರಿ. ಇದೇನಂತಂದ್ ಹೇಳಿದ್ರೆ ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಆಕ್ಚುಲಿ ಖುಷಿ ವಿಷಯ ಹಂಚ್ಕೋಬೇಕಂತಂದ್ ಹೇಳಿ, ಅಂದ್ರೆ ಆಗ್ಲಿ ರಿಸಲ್ಟ್ ಬಂದಿರೋದ್ರಿಂದ ಇಷ್ಟ ಜನ ಎಲ್ಲಾ ಮೆಸೇಜ್ ಅನ್ನ ಹಾಕಿದಾರ, ಸರ್ ಸೆಲೆಕ್ಷನ್ ಆಗಿದೆ ಅಂತಂದ್ ಹೇಳಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 ಅಂದ್ರೆ ಈ ತರ ಇನ್ನು ಬರ್ತಿದಾವ. ಸೊ ಇದ್ರಲ್ಲಿ ಒಂದ್ ಸ್ಪೆಷಲ್ ಅನ್ಸಿದ್ದಂತಂದ್ ಹೇಳಿದ್ರೆ ಇಲ್ಲೊಬ್ರು ಪರ್ಸನ್ ಇವ್ರು ಇವತ್ ಮೆಸೇಜ್ ಹಾಕಿರೋದು. ಸೊ ವುಮೆನ್ ಮಿಲಿಟರಿದೊಳಗಡೆ ಸೆಲೆಕ್ಷನ್ ಆಗಿದ್ದಾರೆ, ವುಮೆನ್ ಮಿಲಿಟರಿ ಪೊಲೀಸ್ ಒಳಗಡೆ ಸ್ಟೂಡೆಂಟ್. ತುಂಬಾ ಖುಷಿ ಆಯ್ತು ಕೇಳಿ. ಇವನ್ ಹುಡುಗಿರ್ ಕೂಡ ನನ್ ಕಡೆಯಿಂದ ಜಾಯಿನ್ ಆಗಿ ಇಂಡಿಯನ್ ಮಿಲಿಟರಿ ಸೇರಿಸ್ತಿದಾರ. ಇದು ಹಳೆ ಚಾನಲ್, ಇನ್ನೊಂದು ಚಾನಲ್ ಇದೆ, ಸೊ ಅದ್ರಲ್ಲಿ ಈ ಕೋರ್ಸಸ್ ಗಳು ಅವೈಲೇಬಲ್ ಇದಾವೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, GST ಇಂದ ವಿನಾಯಿತಿ ಪಡೆದಿದ್ದು ಯಾವ್ದು ಅಂತಂದ ಹೇಳಿ. GST ಗೆ ಅಂದ್ರೆ GST ಅದ್ರ ಮೇಲೆ ಅಪ್ಲೈ ಆಗಂಗಿಲ್ಲ ಅಂತ ಪ್ರಾಡಕ್ಟ್ ಯಾವ್ದು ಅಂತಂದ ಹೇಳಿ ಕ್ವಶನ್ ಕೇಳ್ಯಾರ. ಇಲ್ಲಿ ನೋಡ್ರಿ, ನಾವು ಆಪ್ಷನ್ಸ್ ಗಳನ್ನ ನೋಡಿದ ತಕ್ಷಣ ಪೆಟ್ರೋಲಿಯಂ ಅಂತಂದ ಹೇಳಿ 3 ಸಾರಿ ರಿಪೀಟ್ ಆಗೈತೆ. ಅಂದ್ರೆ ಪೆಟ್ರೋಲಿಯಂ ಏನಂದ್ರೆ ಆಲ್ಮೋಸ್ಟ್ 75% ಕರೆಕ್ಟ್ ಅಂತಂದ ಹೇಳಿ. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಇದೇನೋ ಡಿಫ್ರೆಂಟ್ ಆಗೈತಲ್ಲ. ಔಷಧಿ ಗ್ರೇಡ್ ಉಪ್ಪು, ಕಾಮನ್ ಸಾಲ್ಟ್, ಉಪ್ಪಿನ ಮೇಲೆ ಹಾಕಿ ಏನ್ ಮಾಡಾರ್ದಾರ ಅವ್ರು, ವಿನಾಯಿತಿ ತೆಗೆದು ಏನ್ ಮಾಡಾರ್ದಾರ, ಉಪ್ಪಿನಿಂದ ಏನಾದ್ರು ಡೈರೆಕ್ಟ್ ಟ್ಯಾಕ್ಸ್ ಜಾಸ್ತಿ ಬರತ್ತನ್ನ ಟ್ಯಾಕ್ಸ್ ಬರಂಗಿಲ್ಲ. ಸೊ ಅದಕ್ಕೋಸ್ಕರ ಇದನ್ನ ತೆಗೆದು ಹಾಕ್ತಿದ್ ನಾನು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಶಿಶು ಆಹಾರ ಅಂತಂದೈತೆ. ಶಿಶು ಆಹಾರ ಅಂತಂದ ಹೇಳಿದ್ರೆ ಮಗುವಿಗೆ ಕೊಡುವಂತ ಆಹಾರ. ಮಗುವಿಗೆ ಕೊಡುವಂತ ಆಹಾರದ ಮೇಲೆ GST ತೆಗೆದ್ಬಿಟ್ಟು ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಹೇರಿ ಎಷ್ಟು ದುಡ್ಡು ಮಾಡ್ಕೊಳ್ಳಾರ್ದಾರ ಗೌರ್ಮೆಂಟ್ ದವ್ರ. ಶಿಶು ಆಹಾರದಿಂದ ದುಡ್ಡು ಬರಂಗಿಲ್ಲ, ಅದನ್ನ ಫ್ರೀ ಕೊಡ್ತಾರ. ಅದ್ರ ಮೇಲೆ GST ಹಾಕಿ ಏನ್ ಮಾಡಾರ, ಬರಂಗಿಲ್ಲ. ಅಂದ್ರೆ ಇದ್ರ ಮೇಲೆ ಸ್ವಲ್ಪ GST ಇರುತ್ತೆ. ಸೊ ಅದಕ್ಕೋಸ್ಕರ 4th ಆಪ್ಷನ್ ಕ್ಲಿಯರ್ ಮಾಡ್ತೀನಿ ನಾನು. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಯಾವ್ದಂತಂದ ಹೇಳಿದ್ರೆ, ಇನ್ನ ಈ 2 ಆಪ್ಷನ್ಸ್ ಗಳಲ್ಲಿ ಒಂದು ಜೈವಿಕ ಅನಿಲ ಅಥವಾ ಆಲ್ಕೋಹಾಲ್. ಈಗ ನೋಡ್ರಿ, ಜೈವಿಕ ಅನಿಲ ಮೇಲೆ ಏನಾದ್ರು ಟ್ಯಾಕ್ಸ್ ಹಾಕಿದ್ರು ಅಂತಂದ ಹೇಳಿದ್ರೆ, ಕೆಲವೊಂದ್ ಟೈಮ್ ಸಬ್ಸಿಡಿ ಕೊಡ್ತಿದಾರಲ್ಲ ಜೈವಿಕ ಅನಿಲ ಮನಿಗೆಲ್ಲ ಏನ್ ಮಾಡ್ತಿದಾರ ಅಂದ್ರೆ ಕೆಲವೊಂದ್ ಟೈಮ್ ಸಬ್ಸಿಡಿ ಕೊಡ್ತಿದಾರ, ತಗೊಂಡ್ ಹೋಗ್ರಿ ನೀವು ನ್ಯಾಚುರಲ್ ಗ್ಯಾಸ್ ಅಂತಂದ ಹೇಳ್ಬಿಟ್ಟು. ಈ ತರ ಸಿಚುವೇಶನ್ಸ್ ಗಳಿದಾವ. ಸೊ ಅದಕ್ಕೋಸ್ಕರ ಆಪ್ಷನ್ 1 ಕೂಡ ಕ್ಲಿಯರ್ ಮಾಡ್ತೀನಿ. ಇಲ್ಲೇನಂದ್ರೆ ಪೆಟ್ರೋಲ್ ಮತ್ತು ಆಲ್ಕೋಹಾಲ್ ಇದ್ರ ಮೇಲೆ ಏನಾಗತ್ತೆ ಅಂದ್ರೆ GST ಹೇರಂಗಿಲ್ಲ. ಇದಕ್ಕಂತಂದ್ ಹೇಳಿ ಸಪರೇಟ್ ಟ್ಯಾಕ್ಸ್ ಸಿಸ್ಟಮ್ ಬೇರೆ ಐತೆ. ಅಂದ್ರೆ ಅದಕ್ಕೆ ಜಾಸ್ತಿ ಟ್ಯಾಕ್ಸ್ ಬರುತ್ತೆ. ನೋಡ್ರಿ, ಅತಿ ಹೆಚ್ಚು ಟ್ಯಾಕ್ಸ್ ನಮ್ ಕರ್ನಾಟಕಕ್ಕೆ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ, ಒಂದು IT ಫೀಲ್ಡ್ ಇಂದ ಬಂದ್ರೆ, ಇನ್ನೊಂದು ಆಲ್ಕೋಹಾಲ್ ಇಂದ ಬರುತ್ತೆ ನಮ್ ಕರ್ನಾಟಕಕ್ಕೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಆಧರಿಸಿದ ವಿಕೇಂದ್ರೀಕೃತ ಯೋಜನೆಯನ್ನ ಶಿಫಾರಸು ಮಾಡಿದವ್ರು ಯಾರು ಅಂತಂದ ಹೇಳಿ. ಈಗ ನಮ್ದು ಟ್ರಿಕ್ಸ್ ಪ್ರಕಾರ ಯಾವ್ದಾದ್ರು ವರ್ಡ್ಸ್ ಗಳು ರಿಪೀಟ್ ಆಗ್ತಿದಾವ ಏನು ಅಂತ ಚೆಕ್ ಮಾಡೋ. ಇಲ್ಲಿ ನೋಡ್ರಿ, ಬಲವಂತ್ ರಾಯ್ ಮೆಹ್ತಾ ಸಮಿತಿ ಅಂತಂದೈತೆ, ಅಶೋಕ್ ಮೆಹ್ತಾ ಸಮಿತಿ ಐತೆ. ಅಂದ್ರೆ ಇವು ಆಲ್ಮೋಸ್ಟ್ ಎರಡು ಈಕ್ವಲ್ ಇದ್ದಂಗಿಲ್ಲ. ಮೆಹ್ತಾ ಸಮಿತಿ ಅಂತಂದೇಳಿ ನಮ್ಗ್ ಕನ್ಫ್ಯೂಸ್ ಮಾಡಕ್, ಯಾವ್ದಾದ್ರು ಒಂದ್ ಕನ್ಫ್ಯೂಸ್ ಮಾಡ್ಕೊಂಡ್ ನೀವು ಮಗ ಇವ್ ತಪ್ಪ ಹಾಕ್ಲಿ ಅಂತಂದೇಳಿ.
ಸೊ ಇದ್ರ ಒಳಗಡೆ ಇದು ಅಥವಾ ಇದು ಏನಂತಂದ್ ಹೇಳಿದ್ರೆ ಯಾವ್ದಾದ್ರು ಆನ್ಸರ್ ಆಗತ್ತೆ. ಇನ್ನ ಮಹಲ್ ನೋಬಿಸ್ ಸಮಿತಿ ಅಂತಂದೈತಲ್ಲ, ಇದಂತೂ ಆನ್ಸರ್ ಬರೋದೇ ಇಲ್ಲ, ತೆಗೆದ್ ಹಾಕ್ಬೇಕು. ಗಾಡ್ಗಿಲ್ ಸಮಿತಿ ಅಂತಲ್ಲ, ಇದು ತೆಗೆದ್ ಹಾಕ್ಬೇಕು. ಈ ತರ ಎಲ್ಲಾದ್ರೂ ಕಂಪ್ಯಾರಿಟಿವ್ ವರ್ಡ್ಸ್ ಗಳು ಬಂತು ಅಂತಂದ್ ಹೇಳಿದ್ರೆ ಈ ಎರಡರಲ್ಲಿ ಯಾವ್ದಾದ್ರು ಆನ್ಸರ್ ಕರೆಕ್ಟ್ ಐತಿ. ನಾವ್ ನೋಡ್ರಿ ಈಗ ಎರಡ್ ಆಪ್ಷನ್ ಅಂತ ತೆಗೆದ್ ಹಾಕಿದ್ವಿ. ಇನ್ ನಾವು ನೋಡ್ಕೊಳ್ಳೋಣ ಅಶೋಕ್ ಮೆಹ್ತಾ ಸಮಿತಿ ಏನಂತಂದ್ ಹೇಳಿದ್ರೆ ಸ್ವಲ್ಪ ನಾಲೆಜ್ ಬೇಕು. ಇದನ್ನ ನಾವು 2 ಹಂತದ ಪಂಚಾಯಿತಿ ಅಂತಂದ್ ಹೇಳ್ತೀವಿ. ಒಂದ್ ಯಾವ್ದು ಜಿಲ್ಲಾ ಮಟ್ಟದ ಪಂಚಾಯಿತಿ, ಇನ್ನೊಂದ್ ಯಾವ್ದು ಅಂತಂದ್ ಹೇಳಿದ್ರ ಮಂಡಲ ಮಂಟಪ ಅಂತಂದ್ ಹೇಳಿದ್ರೆ ತಾಲೂಕ್ ಲೆವೆಲ್ ಇರ್ಬೇಕು, 2 ಹಂತದ ಇರ್ಲಿ ಅಂತಂದ್ ಹೇಳತ್ತ. ಸೊ ಬಟ್ ಆದ್ರ ಬಲವಂತ್ ರಾಯ್ ಮೆಹ್ತಾ ಸಮಿತಿ ಏನ್ ಹೇಳತ್ತ ಅಂತಂದ್ ಹೇಳಿದ್ರ 3 ಹಂತದ್ ಹೇಳತ್ತ. ಜಿಲ್ಲೆ ಒಳಗಡೆ ಜಿಲ್ಲಾ ಪಂಚಾಯತಿ ಇರಬೇಕು, ಅದ್ರ ಕೆಳಗಡೆ ತಾಲೂಕುಗಳಲ್ಲಿ ತಾಲೂಕ್ ಪಂಚಾಯತಿ ಇರಬೇಕು, ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಅಂತಂದ್ ಹೇಳಿದ್ರ 3 ಹಂತದ ಪಂಚಾಯಿತಿಗಳು ವಿಕೇಂದ್ರೀಕೃತವಾಗಿರ್ಬೇಕು ಅಂತಂದೇಳಿ ನಮಗೆ ಎಕ್ಸ್ಪ್ಲನೇಷನ್ ಕೊಡುತ್ತೆ. ಇದರಲ್ಲಿ ನಾವು ಇವಾಗ ಯೂಸ್ ಮಾಡ್ತಾ ಇರೋದು 3ನೇದು, ಜಿಲ್ಲಾ ತಾಲೂಕು ಗ್ರಾಮ ಪಂಚಾಯಿತಿ. ಸೊ ಆ ರೀಸನ್ಗೋಸ್ಕರ ನಮ್ದು ಇಲ್ಲಿ ಆನ್ಸರ್ ಯಾವ್ದು ಕರೆಕ್ಟ್ ಆಗತ್ತ, ಬಲವಂತ್ ರಾಯ್ ಮೆಹ್ತಾ ಸಮಿತಿ ಕರೆಕ್ಟ್ ಆಗತ್ತ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ನೋಡ್ರಿ ಗಾಡ್ಗಿಲ್ ಸಮಿತಿ ಬಗ್ಗೆ. ಗಾಡ್ಗಿಲ್ ಸಮಿತಿ ಏನ್ ಹೇಳತ್ತಂತಂದ್ರೆ ನಮ್ಮಲ್ಲಿ ಹಲವಾರು ರಾಜ್ಯಗಳಿದಾವಲ್ಲ, ಈ ರಾಜ್ಯಗಳಿಗೆ ಕೇಂದ್ರದಿಂದ ಏನ್ ಬರ್ಬೇಕು, ಆರ್ಥಿಕ ನೆರವು ಬರ್ಬೇಕಲ್ಲ, ಸೆಂಟ್ರಲ್ ಗವರ್ಮೆಂಟ್ ಇಂದ ಆರ್ಥಿಕ ನೆರವು ಬರ್ಬೇಕು. ಆಮೇಲೆ ಯೋಜನಾ ಅನುದಾನ ಬರ್ಬೇಕು, ಯೋಜನೆಗಳನ್ನ ಅನುಷ್ಠಾನ ಮಾಡೋಕೆ ಅಲ್ಲಿಂದ ದುಡ್ಡು ಬರ್ಬೇಕು. ಇವುಗಳನ್ನ ಹೆಂಗ್ ಹಂಚ್ಬೇಕು ಅಂತಂದ್ ಹೇಳಿ ಸೂತ್ರಗಳನ್ನ ನೀಡುತ್ತ ಅದು ಗಾಡ್ಗಿಲ್ ಸಮಿತಿ. ಕೇಂದ್ರದಿಂದ ಹೆಂಗ್ ದುಡ್ಡು, ಹೆಂಗ್ ಹಣ, ಯೋಜನೆಗಳದ್ದು ಅನುದಾನ ಹೆಂಗ್ ರಾಜ್ಯಗಳಿಗೆ ಹಂಚಬೇಕು ಅಂತಂದ್ ಹೇಳಿ ಅದು ಗಾಡ್ಗಿಲ್ ಸಮಿತಿ ಹೇಳತ್ತ. ಇದು ಪಾಯಿಂಟ್ ಅನ್ನ ನೆನ್ಪಿಡ್ಕೊಳ್ರಿ ಗಾಡ್ಗಿಲ್ ಬಗ್ಗೆ. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಂದ್ರ ಪ್ರಸ್ತುತ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಶಿಕ್ಷಣವನ್ನ ಅಳಿಯುವ ವಿಧಾನ ಯಾವುದು ಅಂತಂದೇಳಿ. ನಾನ್ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಏನಂತಂದ ಹೇಳಿದ್ರೆ ಸರ್ ಇಲ್ಲಿ ನೋಡ್ರಿ ನಾವು ಆಪ್ಷನ್ ನೋಡಿ ನನಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ. ಸರ್ ಇದು 1/3 ಐತ್ರಿ, 2/3 ಅಂತ ಕೊಟ್ಟಿದಾನ್ರಿ. ಇಲ್ಲಿ ಮತ್ತೆ 2/3 1/3 ಕೊಟ್ಟಿದಾನ್ರಿ. ಇವೆರಡು ಸೇಮ್ ಥಿಂಗ್ಸ್ ಗಳು ರಿಪೀಟ್ ಆಗಿದಾವ್ರಿ. ಸೇಮ್ ಥಿಂಗ್ ಏನಂತಂದ ಹೇಳಿದ್ರೆ ರಿಪೀಟ್ ಆಗಿದಾವ ಅಂತಂದ ಹೇಳಿದ್ರೆ ಇವು ಎರಡು ರಾಂಗ್ ಅಂತಂದ ಹೇಳಿ ಸಿಂಪಲ್ ಆಗಿ ಎರಡೂನು ತೆಗೆದ್ ಹಾಕ್ಬೇಕು. ನೀವು ಪ್ರೀವಿಯಸ್ ನನ್ನ ಟ್ರಿಕ್ಸ್ ಗಳನ್ನ ನೋಡ್ರಿ, 1/3 2/3 2/3 1/3 ಹಿಂಗ್ ರಿಪೀಟ್ ಆಗಿ ಕೊಟ್ಟಿದ್ದಾನ. ಸೇಮ್ ಥಿಂಗ್ ಗಳು ರಿಪೀಟ್ ಆದ್ವು ಅಂತಂದ ಹೇಳಿದ್ರೆ ಅವು ರಾಂಗ್. ಮೊದ್ಲು ಏನಿರ್ಬೇಕು ಸರ್, ವಿರುದ್ಧವಾಗಿರ್ಬೇಕು. ವಿರುದ್ಧವಾಗಿದ್ವು ಅಂತಂದ್ ಹೇಳಿದ್ರ ನಾವು ಅದ್ರಲ್ಲಿ ಯಾವ್ದಾದ್ರು ಒಂದ್ ಕರೆಕ್ಟ್ ಅಂತಂದ್ ಹೇಳ್ತಿದ್ವಿ. ಸೇಮ್ ಥಿಂಗ್ ನ ರಿಪೀಟ್ ಆಗಿ ಕೊಟ್ಟ ಅಂತಂದ್ ಹೇಳಿದ್ರ ಅವು ಎರಡು ರಾಂಗ್ ಇರ್ತವೆ. ಯಾಕಂತಂದ್ ಹೇಳಿದ್ರೆ ಅಲ್ಲಿ ಕನ್ಫ್ಯೂಸ್ ಮಾಡ್ಬೋದಿರ್ತಾನ. ಇನ್ನೇನ ಸರ್ ಇನ್ 2 ಆಪ್ಷನ್ಸ್ ಗಳು ಉಳಿದ್ರಿ. ನನಗ್ ಬೇರೆ ಆಪ್ಷನ್ ಇಲ್ರಿ, ನನಗ್ ಗೊತ್ತೇ ಇಲ್ರಿ ಇದ್ರ ಬಗ್ಗೆ. ಸರ್ ಇದನ್ನ ನಾನ್ ಥಿಂಕ್ ಮಾಡಿ ಅಂತಂದ್ ಹೇಳಿದ್ರೆ ಇದ್ರಿ ಅಷ್ಟೊಂದು ಉದ್ದಿಲ್ರಿ. ಬಟ್ ಆದ್ರೆ ಇದು ಐತಿಲ್ರಿ, ಇದು ಲಾಂಗೆಸ್ಟ್ ಆನ್ಸರ್ ಐತ್ರಿ. ಇವು ಲಾಂಗೆಸ್ಟ್ ಯಾಕೆ ಕೊಟ್ಟಿದಾನ್ರಿ, ಅದು ಕರೆಕ್ಟ್ ಐತ್ರಿ, ಅದಕ್ಕೋಸ್ಕರ ಅವ್ನು ಲಾಂಗೆಸ್ಟ್ ಆನ್ಸರ್ ಅನ್ನ ಕೊಟ್ಟಿದಾನ. ಇಲ್ಲಿ ನಾನು ಒಂದ್ ಯೂಸ್ ಮಾಡ್ತೀನಿ, ಸುಮ್ನೆ ಹಂಗ ಬರೋದಕ್ಕಿಂತ ಈ ಲಾಂಗೆಸ್ಟ್ ಆನ್ಸರ್ ಕರೆಕ್ಟ್ ಆಗೈತೆ ಅಂತಂದ್ ಹೇಳಿ. ಎಸ್ 100% ಏನಂದ್ರೆ ಈ ಕ್ವಶನ್ ಒಳಗಡೆ ಲಾಂಗೆಸ್ಟ್ ಆನ್ಸರ್ ಕರೆಕ್ಟ್ ಆಗೈತೆ. ಇವನ್ ನೀವು ನನಗೆ ಎಕ್ಸ್ಪ್ಲೈನ್ ಮಾಡ್ರಿ ಸರ್ ಅಂತಂದ್ ಹೇಳಿದ್ರೆ HDI ಬಗ್ಗೆ ನನಗೆ ಏನು ಗೊತ್ತಿಲ್ಲ. ಇದನ್ನ ನೋಡಿ ನನಗೆ ಹೇಳಕ್ಕೂ ಎಕ್ಸ್ಪ್ಲನೇಷನ್ ಬರಂಗಿಲ್ಲ. ಎಸ್ ಇಲ್ಲಿ ಸೇಮ್ ಥಿಂಗ್ ಅದಾವ, ತೆಗೆದು ಹಾಕಿದ್ನಿ. ಇದಕ್ಕ ಕಂಪೇರ್ ಮಾಡಿದ್ನಿ, ಇದು ಲಾಂಗೆಸ್ಟ್ ಇತ್ತು, ಮುಗಿದು ಹೋಯ್ತು. ಸೊ ಇಲ್ಲಿ ನೋಡ್ರಿ ಕ್ವಶನ್, ಸರ್ಕಾರಿಯ ಆಯೋಗ ಈ ವರದಿಗಾಗಿ ನೇಮಕಗೊಂಡಿದೆ ಅಂತಂದೇಳಿ. ಸರ್ಕಾರಿಯ ಆಯೋಗ ಅಂತಂದೇಳಿ ಒಂದು ಕಮಿಷನ್, ಇದು ಸರ್ಕಾರಿಯ ಕಮಿಷನ್ ಅಂತಂದ್ ಹೇಳಿ. ಈ ತರ ಕೊಟ್ಟಾಗ ಯಾವ್ದು ಅಲ್ಲ ಅಂತಂದ್ ಹೇಳಿ ಅಂತೂ ಬರಂಗಿಲ್ಲ. ಇದನ್ನ ನಾವು ತೆಗೆದ್ ಹಾಕ್ತಿವಿ, ಯಾವ್ದು ಅಲ್ಲ. ಆಮೇಲೆ ಬಾಲ್ಯ ಉದ್ಯೋಗ ಅಂತಂದೈತೆ. ಮೊದಲ ಏನೈತಂದ್ರೆ ನಮ್ಮ ಸಂವಿಧಾನದಲ್ಲಿ ಬಾಲ ಕಾರ್ಮಿಕ ಪದ್ಧತಿಯನ್ನ ಮಾಡೋಂಗಿಲ್ಲ. ಬಾಲ ಕಾರ್ಮಿಕ ಪದ್ಧತಿ ಮಾಡಿದ್ರೆ ಅಪರಾಧ ಅಂತಂದ್ ಹೇಳ್ತಾರ. ಅದ್ರ ಬಗ್ಗೆ ಮತ್ತು ವರದಿ ತಯಾರು ಮಾಡ್ತಾರನ, ಚಾನ್ಸೇ ಇಲ್ಲ. ಅಪರಾಧ ಮಾಡಿ ಜೈಲಿಗೆ ಹಾಕೋದ್ ಬಿಟ್ರೆ ಅದ್ರ ಮೇಲೆ ವರದಿ ತಯಾರು ಮಾಡಿ ಅದಕ್ಕೇನ್ ಪೂಜೆ ಮಾಡ್ತಾರೋ, ಜನರಲ್ ಆಗಿ ಥಿಂಕ್ ಮಾಡ್ರಿ, ಬರಂಗಿಲ್ಲ. ಅದಾದ ನಂತರ ಸರ್ಕಾರಿ ಆಯೋಗ ಅಂತಂದ್ ಹೇಳಿದ್ರೆ ಈ ತರ ಆಯೋಗಗಳು ಬಂದಾವ ಅಂತಂದ್ ಹೇಳಿದ್ರೆ ಅದು ಯಾವ್ದಕ್ ಸಂಬಂಧಪಟ್ಟಿರುತ್ತೆ, ಸಂವಿಧಾನ ಅಥವಾ ಆಡಳಿತಕ್ಕೆ ಸಂಬಂಧಪಟ್ಟಿರುತ್ತೆ. ಕ್ಲಿಯರ್. ಇಲ್ಲಿ ನೋಡ್ರಿ ಇನ್ 2 ಆಪ್ಷನ್ಸ್ ಒಳಗಡೆ ಸಂವಿಧಾನ ಆಡಳಿತದ ಬಗ್ಗೆ ಯಾವ ಆಪ್ಷನ್ ಹೇಳುತ್ತ ಹೇಳ್ರಿ ನೀವ ನೋಡ. ಪರಿಸರ ಹೇಳತ್ತೇನ್ರಿ? ಪರಿಸರ ಅನ್ನೋದು ಡಿಫರೆಂಟ್ ರೀ, ಬರೋದೇ ಇಲ್ಲ. ಒಂದೇ ಒಂದು ಆಪ್ಷನ್ ಉಳಿತ್ರಿ, ಕೇಂದ್ರ ಆಮೇಲೆ ರಾಜ್ಯ ಸಂಬಂಧದ ಬಗ್ಗೆ ಹೇಳತ್ತ. ಕ್ಲಿಯರ್. ಅದಾದ ನಂತರ ಈ ತರ ಎಕ್ಸ್ಟ್ರಾ ವರ್ಡ್ಸ್ ಗಳನ್ನ ಕೊಟ್ಟಿದೆ ನೋಡ್ರಿ, ಜಾಯಿಂಟ್ ಮಾಡಿ ನಾವ್ ಅಲ್ಲಿ ಥಿಂಕ್ ಮಾಡ್ಬೋದು. ಓಕೆ, ಅದೇ ಕರೆಕ್ಟ್ ಆನ್ಸರ್ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗಾಂಧಿ ಇರ್ವಿನ್ ಒಪ್ಪಂದ. ನಿಮ್ಗೆ ಎಲ್ರಿಗೂ ಆನ್ಸರ್ ಗೊತ್ತೈತಿ, ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ತೀರಿ. ಬಟ್ ಆದ್ರೆ ಇಲ್ಲಿ ನೋಡ್ರಿ 1935 ನಾನು ಯಾಕೆ ಎಲಿಮಿನೇಟ್ ಮಾಡ್ತೀನಿ, ರೀಸನ್ ಹೇಳತ್ತೀನಿ ಯಾಕೆ ಎಲಿಮಿನೇಟ್ ಮಾಡ್ತೀನಿ ಅಂದ್ರೆ, ಸರ್ ಇಲ್ಲಿ ಇಂಡಿಯನ್ ಗವರ್ಮೆಂಟ್ ಆಕ್ಟ್ ಬರತ್ರಿ, ಭಾರತೀಯ ಸರ್ಕಾರ ಕಾಯ್ದೆ 1935. ನಮ್ ಬುಕ್ಸ್ ಗಳಲ್ರಿ, ನಮ್ದು ಪವಿತ್ರ ಗ್ರಂಥಗಳು 8th 9th 10th 11th 12th ನೋಡ್ರಿ ಅಂತಂದ್ರೆ ನಾವು ಆಲ್ರೆಡಿ ಒಂದ್ಸರಿ ಅಂತೂ ಓದೇ ಇರ್ತೇವಿ.
ನಮಗ್ ತಲೆಯಾಗಿ ಅದ್ ನೆನಪಿರುತ್ತೆ. 1935 ಅಂತಂದ ಹೇಳಿದ್ರೆ ನಮ್ಗ ಅದು ಭಾರತ ಸರ್ಕಾರ ಕಾಯ್ದೆ ಅದ್ರ ಬಗ್ಗೆ ಅಷ್ಟೇ ಐತ್ರಿ. ಅದನ್ ಬಿಟ್ರೆ ಮತ್ತೇನ್ ಕೊಟ್ಟಿದನ್ರಿ, ಏನೋ ಒಂದು RBI ರಚನೆ ಆಗುತ್ತೆ ಅಂತಂದ್ ಹೇಳಿ ಕೊಟ್ಟಿರ್ಬೋದ್ರಿ. ಇಷ್ಟ ಬಿಟ್ರೆ ಮತ್ತೇನು ಇಲ್ರಿ ಅದ್ರೊಳಗ 1935ರಾಗ. ಪಾಯಿಂಟ್ ಕ್ಲಿಯರ್? ಎಸ್. ಅದಾದ ನಂತರ 1930 ಬಗ್ಗೆ ನಾ ಹೇಳ್ಬೇಕಂದ್ರೆ ಇದನ್ನ ತೆಗೆದು ಹಾಕ್ತೇನ್ರಿ. ಯಾಕಂದ್ರ ರೀ ಸರ್, ದಂಡಿ ಮೆರವಣಿಗೆ ಆಮೇಲೆ ಕಾನೂನು ಭಂಗ ಚಳವಳಿ ಇದನ್ನ ಯಾರು ನಡೆಸ್ಕೊಟ್ರ ಅಂತಂದ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ನಡೆಸ್ಕೊಟ್ರಿ. ಅವು ಸಿಂಪಲ್ ಚಳವಳಿಗಳು. ಇಷ್ಟಾದ್ರೂ ನಿಮ್ಗೆ ನೆನಪಿರುತ್ತೆ 1930. ಇದನ್ನು ಕೂಡ ತೆಗೆದು ಹಾಕ್ತೀನಿ. ನನಗಿನ್ ಇವು ಎರಡರಲ್ಲಿ ಕನ್ಫ್ಯೂಸ್ ಅದಾವ ನೋಡ್ರಿ. ಎರಡಂತೂ ತೆಗೆದು ಹಾಕಿದ್ನ. ಇನ್ ಮೇ ಬಿ 1932 31 ಅಂತಂದ ಹೇಳಿ ನಮ್ಗೆ ಹಿಂಗ್ ಕನ್ಫ್ಯೂಸ್ ಆಗತ್ತ. ಸೊ ಆಲ್ಮೋಸ್ಟ್ ಎರಡಾದ್ರೂ ತೆಗೆದು ಹಾಕಿದ್ನಿಲ್ಲ ಅವನವನು. ಇಷ್ಟೇ ಆದ್ರೂ ಯಾವ ಹೇಳ್ಕೊಡ್ದ ನಿಮ್ಗೆ. ಎಸ್. ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೊಂದ್ ನೆನ್ಪಿಟ್ಕೊಡ್ರಿ. 1932 ನಮ್ ಬುಕ್ಸ್ ಗಳಲ್ಲಿ ಒಂದೇ ಒಂದ್ ಇಂಪಾರ್ಟೆಂಟ್, ನನ್ ಕ್ಲಾಸಸ್ ಗಳು ಯಾರಾದ್ರೂ ನೋಡಿದ್ರಿ ಅಂತಂದ್ರೆ ಹಳೆ ಕ್ಲಾಸಸ್ ಗಳನ್ನ ಈಗ ಹಾಕಿರೋದ್ರಲ್ಲಿ ಟೋಟಲ್ ಆಗಿ 34-35 ವಿಡಿಯೋಸ್ ಗಳಿದಾವ. ಅವುಗಳನ್ನ ನೋಡ್ರೆ ನಿಮ್ಗೆ ಅರ್ಥ ಆಗ್ಬಿಡತ್ತ, ಎಷ್ಟು ತುಂಬಾ ನಾಲೆಜ್ ಬಂದ್ಬಿಡತ್ತ. 1932 ಒಂದೇ ಒಂದ್ ವಿಷಯ ಬರುತ್ತ ನಮ್ಮ ಸಂವಿಧಾನದೊಳಗಡೆ. ಅದನ್ನ ನಾವು ಪೂನಾ ಒಪ್ಪಂದ ಅಂತ ಕರಿತೀವಿ. ಯಾವ ಒಪ್ಪಂದ ಅಂತ ಕರಿತೀವಿ? ಪೂನಾ ಒಪ್ಪಂದ ಅಂತ ಕರಿತೀವಿ. ಇದು ಯಾರ್ಯಾರ ನಡುವೆ ನಡೆಯುತ್ತ? ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ನಡೆಯುತ್ತ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಮೀಸಲಾತಿಯನ್ನ ಕೊಡೋಕೆ, ಮೀಸಲಾತಿ ಬಗ್ಗೆ ಒಂದು ಡಿಸ್ಕಷನ್ ನಡೆಯುತ್ತ. ಅದನ್ನ ನಾವು ಪೂನಾ ಒಪ್ಪಂದ ಅಂತ ಕರಿತೀವಿ. ಅವ್ರು ಜೈಲ್ನಲ್ಲಿದ್ದಾಗ, ಯರವಾಡ್ ಜೈಲ್ನಾಗಿದ್ದಾಗ ಇದೇನೋ ಒಂದು ಒಪ್ಪಂದ ನಡೆಯುತ್ತೆ. ಅದು 1932. ಇದು ಒಂದೇ ಒಂದು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಆ ವರ್ಷ ಅಂತಂದ ಹೇಳಿ ನಾ ಯಾವಾಗ್ಲೂ ಕ್ಲಾಸ್ ನಾಗ ಹೇಳ್ತೇನೆ. ಅದೆಲ್ಲಾದ್ರೂ ನಿಮ್ಗೆ ಗೊತ್ತಿತ್ತಂದ್ರೆ ಅದನ್ನು ತೆಗೆದು ಹಾಕ್ತಿರಿ. ಅವಾಗ ಒಂದೇ ಉಳಿಯುತ್ತೆ 1931. ನೋಡ್ರಿ, ನೀವು ಬೇರೆ ಯಾರ್ದೋ ಕ್ಲಾಸ್ ಕೇಳ್ಬಿಟ್ಟು ನನ್ನ ಹತ್ರ ಈಗ ನೀವು ಇಲ್ಲಿ ಎಲಿಮಿನೇಷನ್ ಕೇಳಾಕತ್ತೀರಿ ಅಂತಂದ ಹೇಳಿದ್ರೆ ನಿಮಗ್ ಸ್ವಲ್ಪ ಅರ್ಥ ಆಗತ್ತ. ನಿಮಗ್ ಕಂಪ್ಲೀಟ್ ಆಗಿ ಅರ್ಥ ಆಗ್ಬೇಕಂತಂದ ಹೇಳಿದ್ರೆ ನೀವು ನನ್ ಕ್ಲಾಸಸ್ ಗಳನ್ನ ಫಾಲೋ ಮಾಡ್ಬೇಕು, ಆಮೇಲೆ ಕೇಳ್ಬೇಕು ನಾನ್ ಹೆಂಗ್ ಥಿಂಕ್ ಮಾಡ್ತಿದೀನಿ, ಆಮೇಲೆ ನಿಮ್ಗ್ ಗೊತ್ತಾಗತ್ತ. ಸೊ ಈ ಎಕ್ಸಾಮ್ ಪಾಸ್ ಆಗ್ಲಿಲ್ಲ ಅಂದ್ರೆ ಏನು, ಈ ಎಕ್ಸಾಮ್ ಆಗ್ಲಿಲ್ಲ ಅಂದ್ರೆ ಮುಂದಿನ ಎಕ್ಸಾಮ್ಸ್ ಗಳು ಅದಾವ, ನಾ ಹೇಳ್ಕೊಡ್ತೀನಿ. ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ರಿ. ಆಮೇಲೆ ನನ್ ಕ್ಲಾಸ್ಗಳು ನಾ ಈ ಸಿಂಪಲ್ ಆಗಿ ಹೇಳ್ತೇನ್ರ, ನನ್ ಕ್ಲಾಸ್ಗಳು ನೋಡ್ರಿ ಅಂತಂದ ಹೇಳಿದ್ರೆ ಮುಕ್ಕಳರಂಗ್ ನಾಲೆಜ್ ಬರುತ್ತೆ. ನಮ್ ಲ್ಯಾಂಗ್ವೇಜ್ ದಾಗ ಹೇಳ್ಬೇಕಂದ್ರ ಅವ್ನ ಆ ಲೆವೆಲ್ಗೆ ನಾಲೆಜ್ ಬರುತ್ತೆ. ಎಸ್. ಇಲ್ಲಿ ಆನ್ಸರ್ ಏನಂದ್ರೆ ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗ ಆಗುತ್ತಾ? 1931 ಆಗತ್ತ ಅವ್ರಿಬ್ರು ನಡುವೆ. ಸೊ ಇನ್ನ ಇಲ್ಲಿವರೆಗೂ ನಾವು ಉಳಿದಿದ್ದು ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿದ್ವಿ. ಏನ್ ಮಾಡೋಣ ಅಂದ್ರೆ KEA ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಇನ್ನೇನ್ ಮಾಡೋಣ? KEA ಡಿಪಾರ್ಟ್ಮೆಂಟ್ ನಡೆಸಿರುವಂತಹ ಓಲ್ಡ್ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಎಷ್ಟು ಆಗತ್ತ ಅಷ್ಟು ಆಪ್ಷನ್ಸ್ ಗಳನ್ನ ತೆಗಿಯಕ್ ಟ್ರೈ ಮಾಡೋಣ. ಯಾಕಂದ್ರೆ ಟಫ್ ಇರ್ತಾವ ಕ್ವಶನ್ಸ್ ಗಳು. ಬಟ್ ಅದ್ರ PC ಗೆ ಏನಂದ್ರ ಈಸಿ ಬರ್ತಾವ. ಆಮೇಲೆ ಇನ್ನೊಂದು ಖುಷಿ ಆಯ್ತು ನಂಗೆ, ನಿಮ್ ಕಡೆಯಿಂದ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಗಳು ಬರ್ತಿದಾವ. ಆಮೇಲೆ ಇವತ್ತು ಅಗ್ನಿವೀರ ರಿಸಲ್ಟ್, ನರ್ಸಿಂಗ್ ರಿಸಲ್ಟ್ ಎಲ್ಲ ಬಂದಿದಾವ. ತುಂಬಾ ಜನ ಜಾಬ್ ಆಗಿದಾರ. ಸೊ ಮತ್ತೆ ಖುಷಿಯಾಗಿರೋ ವಿಷಯ. ಗುಡ್. ಮುಂದುವರ್ಸೋಣ. ಇದ್ ನೋಡ್ರಿ, KA ಕ್ವಶನ್ ಪೇಪರ್ಸ್ ಗಳಲ್ಲಿ ಫಸ್ಟ್ ಕ್ವಶನ್ ನಾವು ಡಿಸ್ಕಷನ್ ಮಾಡಕತ್ತೀವಿ. ಪರಿಸರ ಮತ್ತು ಅರಣ್ಯ ಮಂತ್ರಾಲಯದ 2009ರ ವರದಿ ಪ್ರಕಾರ, ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ ಸರ್. ಇಲ್ಲೂ A ಐತ್ರಿ, ಇಲ್ಲೂ A ಐತ್ರಿ, ಅದಾದ ನಂತರ ಇಲ್ಲೂ A and B ಅಂತಂದ ಹೇಳಿ ಹಿಂಗೇನೋ ಕೊಟ್ಟಿದನ್ರಿ. ಅಂದ್ರೆ ನಮ್ಗೆ ಆಲ್ಮೋಸ್ಟ್ 3 ಕಡೆ A ಇರೋದ್ರಿಂದ ಮೇ ಬಿ ಇದು ರೈಟ್ ರೀ. 75% ಅಂತ ಅನ್ಕೊಳ್ಳೋಣ್ರಿ. 75% ಅಂತ ಅನ್ಕೊಳ್ಳೋಣ. ಇಲ್ಲಿ ನಾವ್ ಏನ್ ಮಾಡೋಣ ಅಂತಂದ್ರೆ, ನಮ್ಮ ಕಾಡುಗಳು ಮರಗಳಲ್ಲಿ ಶೇಖರಣೆಯಾದ ಇಂಗಾಲ ಅಂತಂದ್ರೆ ಕಾರ್ಬನ್ ದಾಸ್ತಾನು ಅಂತಂದ್ರೆ ಅದರದ್ದು ಕಂಟೆಂಟ್ 6245 ಮಿಲಿಯನ್ ಟನ್ಗಳಿಂದ 6245 ಮಿಲಿಯನ್ ಟನ್ಗಳಿಂದ 6662 ಮಿಲಿಯನ್ ಟನ್ಗಳಿಗೆ ಹೆಚ್ಚಳವಾಗಿದೆ. ಈಗ ನೋಡ್ರಿ, ನಮ್ಮ ವಾತಾವರಣದೊಳಗಡೆ ಇಂಗಾಲ ಏನಂತಂದ ಹೇಳಿದ್ರೆ ಪ್ರತಿದಿನ ಹೆಚ್ಚಾಗ್ತಾನೆ ಹೊಂಟೈತಿ, ಕರೆ ಯಾವತ್ತೂ ಕಮ್ಮಿ ಆಗತ್ತಿಲ್ಲ. ಅದ್ ನಿಮ್ಗೆ ಗೊತ್ತೈತಿ. ಅದಕ್ಕೆ ಪರಿಸರ ಮಾಲಿನ್ಯದ ಇದು ಜಾಸ್ತಿ ಆಗೈತಿ. ಕ್ಲಿಯರ್? ಅಂದ್ರ ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಏನಂತಂದ ಹೇಳಿದ್ರೆ ಜಾಸ್ತಿ ಆಗೈತೆ ಅಂತಂದ ಹೇಳಿ ಪ್ರಾಪರ್ ಅಂಕಿ ಅಂಶಗಳನ್ನ ಕೊಟ್ಟಿದ್ದಾನೆ. ಅಕ್ಯುರೇಟ್ ವ್ಯಾಲ್ಯೂಸ್ ಗಳನ್ನ ಕೊಡೋ ತರ ಕೊಟ್ಟಿದ್ದಾನೆ. ಸುಮ್ನೆ ಏನೋ 6 ಮಿಲಿಯನ್ 7 ಮಿಲಿಯನ್ ಅಂತ ಕೊಟ್ಟಿಲ್ಲ. ಅಕ್ಯುರೇಟ್ ವ್ಯಾಲ್ಯೂಸ್ ಗಳನ್ನ ಕೊಟ್ಟಿದ್ದಾನೆ. ಆ ರೀಸನ್ಗೋಸ್ಕರ ಮತ್ತೆ ಇಲ್ಲಿ ನಾನು ಕೆಳಗಡೆ ಆಪ್ಷನ್ಸ್ ಗಳನ್ನ ನೋಡಿದ ಪ್ರಕಾರ ಓಕೆ, ಆಪ್ಷನ್ A ಏನಂದ್ರೆ ಕರೆಕ್ಟ್ ಅಂತಂದ್ ಹಾಕ್ತೀನಿ ನಾ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಇಂಗಾಲದ 138 ನೋಡ್ರಿ, ಇದು ಇಂಗಾಲದ 138 ಮಿಲಿಯನ್ ಟನ್ನುಗಳಿಗೆ ಅಥವಾ ಇಂಗಾಲದ ಡೈಆಕ್ಸೈಡಿನ 38 ಮಿಲಿಯನ್ ಟನ್ಗಳಿಗೆ ಸಮ ಅಂತ ಕೊಟ್ಟಿದ್ದಾನೆ. ಇದೆಂಗ? ಇಲ್ಲಿ ನೋಡ್ರಿ, ಇಂಗಾಲ ಅಂತಂದ ಹೇಳಿದ್ರೆ ಇದು C ಅಂತಂದ ಹೇಳ್ತೀವಿ. ಇಂಗಾಲದ ಡೈಆಕ್ಸೈಡ್ ಅಂತಂದ ಹೇಳಿದ್ರೆ CO2 ಅಂತಂದ ಹೇಳ್ತೀವಿ. ಈಗ ಇದ್ರದ್ದು ಮಾಸ್ ಅಂತಂದ ಹೇಳಿದ್ರ, ಸೊ ಇದ್ರದ್ ಮಾಸ್ ಅಂತಂದ ಹೇಳಿದ್ರೆ ಇದು ಒಂದ ಎಲಿಮೆಂಟ್.
ಬಟ್ ಆದ್ರೆ ಇದ್ರಲ್ಲಿ ನೋಡ್ರಿ ಇದು ಒಂದ್ ಎಲಿಮೆಂಟ್, ಇದ್ರಲ್ಲಿ 2 ಎಲಿಮೆಂಟ್ ಇದಾವ. ಅಂದ್ರೆ ಟೋಟಲ್ ಆಗಿ ಎಷ್ಟದು 3 ಎಲಿಮೆಂಟ್ ಅದು ನಾವು ನಾರ್ಮಲ್ ಆಗಿ ಥಿಂಕ್ ಮಾಡಿದ್ವಿ ಅಂತಂದ ಹೇಳಿದ್ರೆ. ಇದು 138 ಮಿಲಿಯನ್ ಟನ್ ಐತಿ, ಇದು ನೋಡಿದ್ರೆ 38 ಮಿಲಿಯನ್ ಟನ್ ಐತೆ. ಇವೆರಡು ಹೆಂಗ್ ಸಮ ಆಗ್ತಾವು? ಒಂದಿದ್ದ 138 ಐತೆ ಅಂತಂದ್ ಹೇಳಿದ್ರ ಕಾರ್ಬನ್ ಇಲ್ಲಿ 138 ಬರ್ಬೇಕು. ಇದು ಓಟು ಬಿಡ್ರಿನ ಅದನ್ನ ಸೇರ್ಸೇ ಇಲ್ಲ ಇನ್ನು. ಕಾರ್ಬನ್ ದಷ್ಟ 138 ಐತ. ಈಗ ಕಾರ್ಬನ್ ಒಂದ ತಗೊಂಡ್ರಿ 138 ಬಂತು. ಪ್ಲಸ್ ಆಕ್ಸಿಜನ್ ಏನಂತಂದ ಹೇಳಿದ್ರೆ 2 ಕೂಡ್ಸ್ಕೋಬೇಕಾಗತ್ ನಾವು. ಅದ ಇನ್ನು ತೂಕಗಳು ನಮಗ್ ಗೊತ್ತ ಇಲ್ಲ, ಅಂದ್ರ ಜಾಸ್ತಿ ಆಗತ್ತ. 138ಗಿಂತ ಜಾಸ್ತಿ ಆಗತ್ತ. ಅರ್ಥ ಆಗ್ತಿದ್ಯಾ ನಾ ಹೇಳ್ತಿರೋದು? ಎಸ್. ಸೊ ಅದಕ್ಕೋಸ್ಕರ ಇದು ಸಮ ಆಗಂಗಿಲ್ಲ. ಅದಕ್ಕೋಸ್ಕರ ಬಿ ಆಪ್ಷನ್ ಅನ್ನ ನಾನು ತೆಗೆದು ಹಾಕಿದೆ. ನನಗೆ ಅವೆಲ್ಲ ವ್ಯಾಲ್ಯೂಸ್ ಗೊತ್ತಿಲ್ಲ. ಜಸ್ಟ್ ಏನಂತಂದ್ರೆ ಈ ವಸ್ತುಗಳ ಮುಖಾಂತರ ಇಲ್ಲಿ ಒಬ್ಬದಾನ, ಇಲ್ಲಿ ಏನಂತಂದ್ರೆ ಸಿ ಅಂತಂದ ಹೇಳಿದ್ರೆ ಹುಡುಗನ್ ಕೊಡ್ರಿ. ಒಬ್ಬದಾನ ಒಂದು 138, ಇಲ್ಲಿ ಸಿ ಅದಾನ ಒಬ್ನಿದಾನ, ಒಂದು ವೇಟ್ ಎಷ್ಟ್ ಆಗ್ಬೇಕು? 138 ಆಗ್ಬೇಕು. ಪ್ಲಸ್ O2 ಅಂತಂದ ಹೇಳಿದ್ರೆ 2 ಜನ ಹುಡುಗಿಯರ್ ಅನ್ಕೊಡ್ರಿ. O1 O2 2 ಜನ ಹುಡುಗಿಯರ್. ಅವ್ರದ್ದು ತೂಕ ಎಲ್ ಬಿಟ್ರಿ? ಅವ್ರ ತೂಕ ಏನ್ ಕಳಿಸ್ಬಿಟ್ರಿ ಮನಿಗೆ? ಅವ್ರ ತೂಕನು ಆಡ್ ಆಗ್ಬೇಕಲ್ಲ. ಅಂದ್ರೆ 138ಗಿಂತ ಜಾಸ್ತಿ ಆಗ್ಬೇಕು. ಇದು 138 ಟನ್ಗಳು ಹೆಂಗ್ ಸಮ ಆಗ್ತಾವ? ಸಮ ಆಗಂಗಿಲ್ಲ. ಆ ರೀಸನ್ಗೋಸ್ಕರ ನಾನ್ ತೆಗೆದು ಹಾಕ್ತೀನಿ. ಇಲ್ಲಿ ಯಾವ್ದು ಕರೆಕ್ಟ್? ಎ ಮಾತ್ರ ಕರೆಕ್ಟ್ ಆಗತ್ತ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. 1969ರಿಂದ 2019 ನಡುವೆ ದಾಖಲಿಸಿದ ಪ್ರವಾಹಗಳ ಬಗ್ಗೆ ಕೆಳಗಿನ ಕರ್ನಾಟಕ ಜಿಲ್ಲೆಗಳನ್ನ ಗಮನಿಸಬೇಕು. ದಕ್ಷಿಣ ಕನ್ನಡ ಗಮನಿಸದೆ, ಬೆಂಗಳೂರು ಗ್ರಾಮಾಂತರ ಗಮನಿಸದೆ, ಬೆಂಗಳೂರು ನಗರ, ಉತ್ತರ ಕನ್ನಡ. ಈ ಕೆಳಗಿನ ಸಂಕೇತಗಳನ್ನ ಬಳಸಿ ಅವರೋಹಣ ಕ್ರಮದಲ್ಲಿ ಜಿಲ್ಲೆಗಳು ದಾಖಲಿಸಿದ ಪ್ರವಾಹಗಳ ಸಂಖ್ಯೆಯ ಇಳಿಕೆ ಕ್ರಮದಲ್ಲಿ ಬಳಸಬೇಕು. ಇಳಿಕೆ ಕ್ರಮದಲ್ಲಿ ಬರಿಬೇಕು. ಇಳಿಕೆ ಕ್ರಮ ಅಂತಂದ್ ಹೇಳಿದ್ರ ಫಸ್ಟ್ ಗೆ ಏನ್ ಬರಬೇಕು? ಹೆಚ್ಚು, ಆಮೇಲೆ ಸ್ವಲ್ಪ ಕಮ್ಮಿ, ಆಮೇಲೆ ಸ್ವಲ್ಪ ಕಮ್ಮಿ, ಸ್ವಲ್ಪ ಕಮ್ಮಿ ಅಂತಂದ್ ಹೇಳಿ ಈ ತರ ಇಳಿಕೆ ಕ್ರಮದಲ್ಲಿ ಅಂತಂದ್ ಹೇಳಿದ್ರೆ ಈ ತರ ಬರ್ಬೇಕು. ಇದು ಹೆಚ್ಚು, ಇದು ಹೆಚ್ಚಿರ್ಬೇಕು. ಆಮೇಲೆ ಇಳಿಕೆ ಕ್ರಮದಲ್ಲಿ ಹೋಗ್ಬೇಕು ವ್ಯಾಲ್ಯೂಸ್ಗಳು. ಈಗ ಇವ್ರದ ಬೆಂಗಳೂರು ಗ್ರಾಮಾಂತರ ಮತ್ತೆ ಬೆಂಗಳೂರು ನಗರ ಯಾಕೆ ಕೊಟ್ಟಿದೆ ಮಗ? ಇಲ್ಲಿ ಬೆಂಗಳೂರು ಗ್ರಾಮಾಂತರದಾಗ ಎಂತೆಂತ ನದಿಗಳು ಹರಿತಿದಾವ, ಬೆಂಗಳೂರು ನಗರದಾಗ ಎಂತ ಒಂದು ಸಮುದ್ರ ದಂಡೆ ಆಗೈತಿದ, ಏನ್ ಗದ್ಲಿದ ಹಿಂಗ್ ಕೊಟ್ಟಿದ ಅಂತಂತ ಹೇಳಿದ್ರೆ ನಮ್ಮನ್ ಕನ್ಫ್ಯೂಸ್ ಮಾಡಕ ಕೊಟ್ಟಿರ್ತಾವ. ಎಸ್ ಆರ್ ನೋ? ಎಸ್, ಕನ್ಫ್ಯೂಸ್ ಮಾಡಕ ಕೊಟ್ಟಿರ್ತಾವ. ಇಲ್ಲಿ ಏನಂತಂದ ಹೇಳಿದ್ರ ಪ್ರವಾಹಗಳಂತಂದ ಹೇಳಿದ್ರೆ ಬರೀ ನದಿಗಳಿಂದ ಬಂದಂತ ಪ್ರವಾಹ ಅಲ್ಲ. ಮಳಿ ಬಂದಾಗ ನೀರ್ ನಿಂತ್ಕೊಂಡು ಬೆಂಗಳೂರು ಜೀವನ ಅಲ್ಲೋಲ ಕಲ್ಲಲ್ಲ ಆಗತ್ತ. ಕರೆಕ್ಟ್? ನೀರ ಎಲ್ಲಿ ಹೋಗಂಗಿಲ್ಲ, ಅಲ್ಲೇ ನಿಂತ್ಕೊಂಡ್ ಬಿಡತ್ತ. ಅದು ಪ್ರವಾಹದ ಪರಿಸ್ಥಿತಿಯನ್ನ ಎದುರು ಮಾಡ್ಕೊಳತ್ತ ಅಂತಂದ ಹೇಳಿ ಆ ತರ ಚೆಕ್ ಮಾಡ್ಕೋಬೇಕು ಇವಾಗ ನಾವು. ಹಂಗಂದ್ರ ಈಗ ದಕ್ಷಿಣ ಕನ್ನಡ ಗಮನಿಸ್ರಿ, ಬೆಂಗಳೂರು ಗ್ರಾಮಾಂತರ ಗಮನಿಸ್ರಿ, ಉತ್ತರ ಕನ್ನಡ ಗ್ರಾಮಾಂತರ, ಇದು ಉತ್ತರ ಕನ್ನಡ ಅಂತಂದೇಳಿ ಇವುಗಳನ್ನ ಗಮನಿಸಿದ್ರಿ ಅಂತಂದ ಹೇಳಿದ್ರ ನೀರು ಜಾಸ್ತಿ ಎಲ್ಲಿ ನಿಂತ್ಕೊಳ್ಳುತ್ತ ಅದನ್ನ ನಾವು ಪ್ರವಾಹ ಅಂತ ಅನ್ಕೊಂಡ್ ಬಿಡೋಣ ಈಗ. ಯಾಕಂದ್ರೆ ಇಲ್ಲಿ ಬೆಂಗಳೂರು ನಗರ ಕೊಟ್ಟಿದ್ದಾನೆ. ಬೆಂಗಳೂರು ನಗರದಾಗ ಅವನವನು ವೃಷಭಾವತಿ ಒಂದೈತೆ ನದಿ. ಯಾವ್ದಾ? ವೃಷಭಾವತಿ. ಆ ವೃಷಭಾವತಿ ಏನಾಗೈತೆ ಅಂತಂದ ಹೇಳಿದ್ರೆ ಈಗ ಬರೀ ಒಳಚರಂಡಿ ನೀರ್ ಹೋಗತ್ತ, ಬರೀ ಸಂಡಾಸ್ ನೀರ್ ಹೋಗತ್ತ ಅದ್ರೊಳಗ. ಅಂತ ಹೊಲಸಾಗಿ ಬಿಟ್ಟಿದೆ ಅದರಿಂದ ಎಲ್ಲಿ ಪ್ರವಾಹ ಆಗೋದ ಬೆಂಗಳೂರು ನಗರದಾಗ? ಅಂದ್ರ ಮಳಿ ಬಂದಾಗ ಬೆಂಗಳೂರು ನಗರದಲ್ಲಿ ಜಾಸ್ತಿ ನೀರ್ ನಿಂತ್ಕೊಳತ್ತ. ಕರೆಕ್ಟಾ ಅನ್ಕೊಂತೀರಿ? ಬೆಂಗಳೂರು ನಗರದಾಗ ಮಳಿ ಬಂತಂತಂದ ಹೇಳಿದ್ರೆ ಬೆಂಗಳೂರು ನಗರದಾಗ ನೀರ್ ಹೊರಗ ಹೋಗುದಿಲ್ಲ, ಆ ಲೆವೆಲ್ ನೀರ್ ನಿಂತ್ಕೊಳತ್ತ. ಅದನ್ನ ಆಮೇಲೆ ಹೇಳ್ತೀನಿ. ಇದನ್ನ ಈಗ ಏನಂತಂದ ಹೇಳಿದ್ರೆ ಬೆಂಗಳೂರು ನಗರದಾಗ ಕಂಪೇರ್ ಮಾಡ್ರಿ ಅಂತಂದ ಹೇಳಿದ್ರೆ ನೀರ್ ಜಾಸ್ತಿ ನಿಂತ್ಕೊಳತ್ತ. ಸಿ ಆಪ್ಷನ್ ಬರ್ಕೊಂತೀನಿ ನಾ ಇಲ್ಲಿ. ನೋಡ್ರಿ, ಬೆಂಗಳೂರು ಗ್ರಾಮಾಂತರ ಅಂತಂದ ಹೇಳಿದ್ರೆ ಬೆಂಗಳೂರು ಹೊರಗಡೆ ಪ್ರದೇಶ. ಈಗ ಬೆಂಗಳೂರು ಹೊರಗಡೆ ಪ್ರದೇಶದೊಳಗ ಮಳಿ ಆಯ್ತು ಅಂತಂದ ಹೇಳಿದ್ರೆ ನೀರ್ ಏನಾಗತ್ತೆ? ನಿಂತ್ಕೊಳತ್ತ, ಹರಿದು ಹೋಗ್ಬಿಡ್ತೈತಿ. ಸರ್ ಹರಿದು ಹೋಗ್ಬಿಡ್ತೈತ್ರಿ. ಯಾಕಂತಂದ ಹೇಳಿದ್ರೆ ಗ್ರಾಮಾಂತರ ಪ್ರದೇಶ ಹೆಂಗ್ ಬೇಕಾದಂಗ ಹೊಲದಾಗ ಗುಡ್ಗಾಡ್ದಾಗ ಹರಿದು ಹೋಗ್ಬಿಡ್ತೈತ್ರಿ. ಅಷ್ಟೊಂದ್ ನೀರ್ ನಿಂತ್ಕೊಳಂಗಿಲ್ಲ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಕಂಪೇರ್ ಮಾಡಿದ್ರ ಬೆಂಗಳೂರು ನಗರದಲ್ಲಿ ಪ್ರವಾಹದ ನೀರ್ ಜಾಸ್ತಿ ನಿಂತ್ಕೊಳತ್ತ. ಸಿ ಬಿ ಅಂತಂದ ಹೇಳಿ ನಾವೇನಂತಂದ ಹೇಳಿದ್ರೆ ಕಂಡು ಹಿಡ್ಕೊಂಡು. ಎಸ್, ಇವ್ನ ಎರಡಷ್ಟ ಕಂಪೇರ್ ಮಾಡಿದ್ವಿ ನಾವು. ಅದನ್ನ ಕಂಪೇರ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ ಸಿ ಬಿ ಅಂತಂದ್ ಎಲ್ಲೈತ್ರಿ ಸರ್? ಇಲ್ಲಿ ಸಿ ಡಿ ಅಂತಂದೈತ್ರಿ, ಇಲ್ಲಿ ಸಿ ಎ ಅಂತಂದೈತ್ರಿ. ಅಂದ್ರೆ ಇವೆರಡು ಆಪ್ಷನ್ಸ್ ಗಳನ್ನ ತೆಗೆದು ಹಾಕಿನ್ರಿ. ಇನ್ ಮೇ ಬಿ ಇವು ಎರಡರಲ್ಲಿ ಆಪ್ಷನ್ಸ್ ಗಳು ಕರೆಕ್ಟ್ ಆಗ್ತಾರೆ. ನೋಡ್ರಿ, ಸಿ ಬಿ ಅಂತಂದ್ ಹೇಳಿದ್ರೆ ಓಕೆ, ನಾವು ಅನಾಲಿಸಿಸ್ ಮಾಡ್ತಿರೋದು ಕರೆಕ್ಟ್ ಆಗೈತೆ. ಇನ್ ಏನ್ ಮಾಡೋಣ ಅಂತಂದ್ ಹೇಳಿದ್ರ ನೀರು ಈಗ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಈ ಎರಡು ಜಿಲ್ಲೆಗಳನ್ನ ಕನ್ಸಿಡರ್ ಮಾಡಿದಾಗ ಮಳೆ ಆದಾಗ ನೀರು ಎಲ್ಲಿ ಜಾಸ್ತಿ ನಿಂತ್ಕೊಳತ್ತ, ಯಾವ ಜಿಲ್ಲೆಗಳಲ್ಲಿ ಜಾಸ್ತಿ ನಿಂತ್ಕೊಳತ್ತ? ಈಗ ನೋಡ್ರಿ, ಯಾಕಂತಂದ ಹೇಳಿದ್ರ ರೀಸನ್ ಒಂದು ಬರುತ್ತ. ಯಾವ ರೀಸನ್ ಅಂತಂದ ಹೇಳ್ತೀವಿ ಸರ್? ಉತ್ತರ ಕನ್ನಡದ ಒಳಗಡೆ ರೀ ಕಾಳಿ ನದಿ ರೀ, ಆಮೇಲೆ ಶರಾವತಿ ನದಿ ಕೆಲವೊಂದು
ಉಪನದಿಗಳ್ರಿ, ಕಾಳಿ ನದಿ ಉಪನದಿಗಳು. ಆಮೇಲೆ ಉತ್ತರ ಕನ್ನಡ ಏನಂತಂದ್ರೆ ಸ್ವಲ್ಪ ತುಂಬಾ ದೂರ ಇರೋದ್ರಿಂದ, ಗುಡ್ಡಗಾಡು ಪ್ರದೇಶಗಳಿರೋದ್ರಿಂದ ಉತ್ತರ ಕನ್ನಡದಲ್ಲಿ ನೀರು ಜಾಸ್ತಿ ನಿಂತ್ಕೊಳತ್ತ ಕಂಪೇರ್ ಟು ಯಾವುದು ದಕ್ಷಿಣ ಕನ್ನಡ. ಯಾಕಂತಂದ್ರೆ ದಕ್ಷಿಣ ಕನ್ನಡ ತುಂಬಾ ಬೆಟ್ಟದ ಪ್ರದೇಶದಲ್ಲಿರೋದ್ರಿಂದ ನೀರ್ ಹರಿದ್ಬಿಟ್ಟು ಎಲ್ಲಿ ಹೋಗಿ ಸೇರುತ್ತ, ಅರಬ್ಬಿ ಸಮುದ್ರವನ್ನ ಹೋಗಿ ಸೇರ್ಬಿಡತ್ತ. ಉತ್ತರ ಕನ್ನಡ ಹಂಗಿಲ್ಲ. ಸೊ ಹರಿತಾ 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 ಬಂದ್ ಏನಂತಂದ್ರೆ ಅಲ್ಲಿ ನೀರ್ ನಿಂತ್ಕೊಂಡು ಫ್ಲಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವ್ದಕ್ ಕಂಪೇರ್ ಮಾಡಿದ್ರ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಕಂಪೇರ್ ಮಾಡಿದ್ರ. ಆಮೇಲೆ ಉತ್ತರ ಕನ್ನಡದಲ್ಲಿ ಅಷ್ಟೊಂದು ಬೆಟ್ಟ ಗುಡ್ಡಗಳಿಲ್ಲ. ಅಲ್ಲಿ ಏನಂತಂದ್ರೆ ಸ್ವಲ್ಪ ಸಮತಟ್ಟಾದ ಭೂಮಿ ಇರೋದ್ರಿಂದ ನೀರ್ ನಿಂತ್ಕೊಳತ್ತ, ಮಳೆ ನೀರು, ನದಿ ನೀರು ಅಂತಂದ ಹೇಳಿ. ಸೊ ಆ ರೀಸನ್ ಇಂದ ನೋಡ್ಕೊಳ್ರಿ CBDA ಅಂತಂದ ಹೇಳ್ತೀವಿ. ಯಾವ್ದು ಕರೆಕ್ಟ್ ಆಗುತ್ತೋ ಆಪ್ಷನ್ 3 CBDA. ನೋಡ್ರಿ ಹೆಂಗ್ ಥಿಂಕ್ ಮಾಡಿದ್ವು. ಯಾಕಂತಂದ ಹೇಳಿದ್ರೆ ಅವ್ನ್ ಕ್ವಶನ್ ಹಂಗ್ ಕೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರದ ಅವನವ್ನ್ ಎಷ್ಟ್ ನದಿಗಳು ಹರಿಯಾಕತ್ತಾವು, ಎಷ್ಟ್ ಪ್ರವಾಹ ಆಗ್ತಿರ್ಬೇಕು, ಹೆಂಗ್ ಕೊಟ್ಟಿರ್ಬೇಕು ಕ್ವಶನ್, ನಾವ್ ಹೆಂಗ್ ಥಿಂಕ್ ಮಾಡ್ಬೇಕು. ಅವನ ಹತ್ರ ಏನೈತಿಲ್ಲ, ಇದು ಎಕ್ಸಾಮು ಏನಿದೆ ಅದ್ ಬಿಡ್ರಿ. ಇನ್ನು ಬೆಂಗಳೂರು ನಗರದ ಪರಿಸ್ಥಿತಿ ಹೆಂಗಂತಂದ ಹೇಳಿದ್ರ, ಮಳೆಗಾಲದಾಗ ಹೆಂಗಿರತ್ತಂತಂದ ಹೇಳಿದ್ರ, ನಾವ ಏನಂತಂದ ಹೇಳಿದ್ರ ಮಸ್ತ್ ತಿನ್ನೋದ, ಅದಾದ ನಂತರ ಟಾಯ್ಲೆಟ್ ದಾಗ ಹೇಳೋದ, ಅದ ಎಲ್ಲ ಏನಂತಂದ ಹೇಳಿದ್ರ ಕೆಂಗೇರಿ ಮೋರಿದಾಗ ಹೋಗುತ್ತ, ಗಟರ್ ನೀರ್ನಾಗ ಹೋಗುತ್ತ, ಚರಂಡಿ ನೀರ್ನಾಗ ಹೋಗುತ್ತ, ಎಲ್ಲಾ ಹೊಲಸೆಲ್ಲ ಅಲ್ಲೇ ಹೋಗ್ತಿರತ್ತ. ಮಳಿ ಬಂದ ತಕ್ಷಣ ಅದ ಚರಂಡಿ ನೀರು ಎಲ್ಲಾ ಹೊಲಸೆಲ್ಲ ಮ್ಯಾಲ ಎದ್ದು ಬರುತ್ತ. ಅದ್ರೊಳಗ ನಡ್ದಾಡೋದ, ಅದ್ರೊಳಗ ಓಡಾಡೋದ, ಅದ್ರೊಳಗ ಗಾಡಿಗಳು ಹೋಗ್ತಿರ್ತಾವ. ಇಂತ ಹೊಲಸು ಜೀವನ ಬೆಂಗಳೂರ್ದ ಹೇಳಕ್ ಹೋಗ್ಬೇಡ್ರಿ, ಬ್ಯಾಸರ ಆಗಿಬಿಟ್ಟೈತೆ. ಏನ್ ಮಾಡ್ತೀರಿ? ಎಸ್, ನೆಕ್ಸ್ಟ್ ಕ್ವಶನ್ ಡಿಸ್ಕಷನ್ ಮಾಡ್ನು. ಕ್ವಶನ್ ನೋಡ್ರಿ, ಈ ಕೆಳಗಿನ ಯಾವ ನದಿ ಜೋಡಿಗಳು ವೃಕ್ಷಾಕಾರ ನದಿ ವ್ಯವಸ್ಥೆಯನ್ನ ಹೊಂದಿದಾವ ಅಂತಂದೇಳಿ. ವೃಕ್ಷಾಕಾರ ಅಂತಂದ ಹೇಳಿದ್ರ ಇವಾಗ ಅರ್ಥ ಮಾಡ್ಕೊಳ್ರಿ. ಈಗ ಇಲ್ಲಿಂದ ಹುಟ್ಟುತ್ತ ನದಿ, ಇಲ್ಲಿ ಹುಟ್ಟುತ್ತಾ ಹುಡ್ತಾ 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 ಏನಂತಂದ ಹೇಳಿದ್ರೆ ಹೋಗಿ ಈ ತರ ಏನಂತಂದ ಹೇಳಿದ್ರ ಕವಲುಗಳು ಒಡದು ಏನಂತಂದ ಹೇಳಿದ್ರ ಈ ತರ ಹಿಂಗ್ ಕವಲುಗಳು ಹೊಡಿಬೇಕು, ಇಲ್ಲ ಬಂದ್ ಹಿಂಗ ನದಿಗಳೆಲ್ಲ ಹಿಂಗ್ ಬಂದ್ ಸೇರ್ಕೋಬೇಕು. ಒಂಥರ ನಮಗ್ ನೋಡಕ್ ಏನಂತಂದ ಹೇಳಿದ್ರೆ ಅದು ಗಿಡದ ತರ ಕಾಣಿಸ್ಬೇಕು. ಆಮೇಲೆ ಹೋಗಿ ಏನಂದ್ರ ಸಮುದ್ರವನ್ನ ಹೋಗಿ ಸೇರ್ಬೇಕು. ಕ್ಲಿಯರ್? ಈ ರೀತಿಯಾಗಿರೋ ಒಂದು ಸ್ಟ್ರಕ್ಚರ್ ನ ಹೊಂದ್ಬೇಕು. ಈ ತರ ಇಲ್ಲಿ ದೂರಿಂದ ನೋಡ್ರಿ ಅಂತ, ಅದು ಹುಟ್ಟಿದ ಕಡೆಯಿಂದ ನೋಡ್ರಿ ಅಂತಂದ ಹೇಳಿದ್ರ ಅದ್ ಹೆಂಗ್ ಕಾಣಿಸ್ಬೇಕು, ಬೇರೆ ಬೇರೆ ನದಿಗಳು ಬಂದ್ ಜೋಡಿ ಆಗಿ ಅಥವಾ ಕವಲು ಹೊಡೆದು ಹೋಗಿ ಸಮುದ್ರವನ್ನ ಸೇರ್ಬೇಕು. ಅದನ್ನ ನೋಡಿದ್ರೆ ಹೆಂಗ್ ಕಾಣಿಸ್ಬೇಕಂತಂದ ಹೇಳಿದ್ರ ವೃಕ್ಷಾಕಾರ, ಒಂದು ವೃಕ್ಷದಂತೆ, ಒಂದು ಗಿಡದಂತೆ ಕಾಣಿಸ್ಬೇಕು. ಗಿಡ ಹೆಂಗಿರತ್ತ, ಈ ರೀತಿಯಾಗಿರತ್ತಲ್ಲ, ಈ ತರ ಇರತ್ತೆ ಸೇಮ್ ಹಿಂಗ. ಅದಾದ ನಂತರ ಇವಾಗ ನಮ್ಗ ಜನರಲ್ ನಾಲೆಜ್ ನಾವು ಡಿಸ್ಕಷನ್ ಮಾಡೋಣ. ಈ ತರ ಏನಂತಂದ ಹೇಳಿದ್ರ ನಮ್ಮ ಭಾರತ ದೇಶದ ನದಿಗಳಿದಾವ. ಇಲ್ಲಿ ಏನಂತಂದ ಹೇಳಿದ್ರೆ ಬೆಟ್ಟಗಳಿದಾವ. ಈ ಸಾಲಿನಾಗ ಏನಂತಂದ ಹೇಳಿದ್ರೆ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಗಳಿದಾವ. ಕರೆಕ್ಟ್? ವೆಸ್ಟರ್ನ್ ಘಾಟ್ಸ್ ಗಳಿದಾವ. ಈಗ ನೋಡ್ರಿ ಅರ್ಥ ಮಾಡ್ಕೊಳ್ರಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗೈತೆ ನಾನು ಹೇಳೋದು. ಈಗ ಏನಂತಂದ್ರೆ ಶರಾವತಿ ನದಿ ತಗೊಳ್ಳೋಣ. ಶರಾವತಿ ನದಿ ತಗೊಂಡ್ ಇಲ್ಲಿ ಹುಟ್ಟುತ್ತ ಡೈರೆಕ್ಟ್ ಆಗಿ ಹೋಗಿ ಏನ್ ಮಾಡತ್ತ, ಒಂದೆರಡು ಉಪನದಿಗಳು ಸೇರ್ಕೊಂಡು ಹೋಗಿ ಸೇರಿಬಿಡತ್ತ. ಎಲ್ಲಿ ಸೇರತ್ತ? ಅರಬ್ಬಿ ಸಮುದ್ರವನ್ನ. ಇವನ್ ನೇತ್ರಾವತಿ ಕೂಡ ಹಂಗೆ ಹೋಗಿ ಸೇರತ್ತ. ಕರೆಕ್ಟ್? ಈ ಆಪ್ಷನ್ ಎ ಆಪ್ಷನ್ ಬರಂಗಿಲ್ಲ. ಯಾಕಂತಂದ ಹೇಳಿದ್ರ ಇಲ್ಲಿ ಈ ತರ ಬರ್ಬೇಕು ನೋಡ್ರಿ. ಈಗ ಅದೇ ಎಕ್ಸಾಂಪಲ್ ನ ಕಾವೇರಿ ನದಿದು ಅಥವಾ ಕೃಷ್ಣಾ ನದಿ ತಗೊಳ್ಳೋಣ. ಕೃಷ್ಣಾ ನದಿ ಏನಂತಂದ ಹೇಳಿದ್ರೆ ಇಲ್ಲಿಂದ ಹುಟ್ಟಿ ಹಿಂಗ್ ಹಿಂಗ್ ಹರಿತಾ 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 ಹಿಂಗ್ ಹೋಗ್ಬೇಕಂತಂದ ಹೇಳಿದ್ರ ಯಾವ್ಯಾವ ನದಿಗಳು ಬಂದ್ ಸೇರ್ತಾವ, ಬಾಳ ಅಂದ್ರ ಬಾಳ ನದಿಗಳು ಬಂದ್ ಸೇರ್ತಾವ. ಈ ಕಡೆಯಿಂದ ಕೊಯ್ನಾ ಬರುತ್ತ, ಭೀಮಾ ಬರುತ್ತ, ಈ ಕಡೆಯಿಂದ ಇಲ್ಲಿ. ಅದಾದ ನಂತರ ಇಲ್ಲಿ ನೋಡ್ರಿ ಮಲಪ್ರಭಾ, ಘಟಪ್ರಭಾ, ಆಮೇಲೆ ಹಲವಾರು ನದಿಗಳು ಬಂದ್ ಸೇರಿ ಏನಂತಂದ ಹೇಳಿದ್ರೆ ಅದನ್ನ ನೋಡಿದ್ರೆ ಒಂದ್ ದೊಡ್ಡ ವೃಕ್ಷಾಕಾರ ತರ ಕಾಣಿಸುತ್ತೆ. ಈ ತರ ಕೃಷ್ಣ ಹರಿಯುವಾಗ ಈ ತರ ಬಂದು ಒಂದು ಗಿಡದ ತರ ಕಾಣಿಸುತ್ತೆ. ಅದನ್ನ ನಾವು ವೃಕ್ಷಾಕಾರ ಅಂತಂದ ಹೇಳ್ತೀವಿ. ಎಸ್, ಕೃಷ್ಣಾ ನದಿ. ಬಟ್ ಅದ್ರ ನೆಕ್ಸ್ಟ್ ನೋಡ್ರಿ ಭಾಗಮತಿ ಮತ್ತು ಅಘನಾಶಿನಿ. ಅಘನಾಶಿನಿ ನನಗ್ ಗೊತ್ತೈತ್ರಿ. ಅಘನಾಶಿನಿ ಯಾವ ಕಡೆ ಹರಿತ್ರಿ? ಸರ್ ಈ ಕಡೆ ಹರಿಯತ್ರಿ. ಒಂದ್ 2-3 ಏನಂತಂದ ಹೇಳಿದ್ರ ಅದಕ್ಕ ಏನು ಉಪನದಿಗಳು ಸೇರ್ಬಹುದು ಅಷ್ಟೇ. ಕರೆಕ್ಟ್? ಇಲ್ಲಿ ವೃಕ್ಷಾಕಾರದ್ ಬರಂಗಿಲ್ರಿ. ಇವುಗಳನ್ನ ನಾವು ಪ್ಯಾರಲಲ್ ಅಂತಂದ ಹೇಳ್ತೀವಿ, ಸಮಾಂತರ. ಅಂದ್ರೆ ಇಲ್ಲಿ ಆಪ್ಷನ್ ಡಿನೂ ಬರಂಗಿಲ್ಲ. ನೋಡ್ರಿ ಡಿ ಮಾತ್ರ ಹೋಯ್ತು. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಎ ಹೋಗೈತೆ. ಎ ಹೋಗೈತೆ ಅಂತಂದ ಹೇಳಿದ್ರೆ ಇದು ಕೂಡ ಬರಂಗಿಲ್ಲ. ಇಲ್ಲಿ ಎ ಹೋಗೈತೆ ಅಂತಂದ ಹೇಳಿದ್ರೆ ಇದು ಕೂಡ ಬರಂಗಿಲ್ಲ. ಎಲ್ಲಾ ಆಪ್ಷನ್ಸ್ ಗಳು ಹೋದ್ವು, ಓನ್ಲಿ ಬಿ ಮಾತ್ರ ಉಳಿತು. ಇಲ್ಲಿ ಕೃಷ್ಣಾ ಮತ್ತು ಕಾವೇರಿ ನದಿಗಳು, ಇವನ್ ಕಾವೇರಿ ನದಿನೂ ಕೂಡ ಹರಿತಾ ಹರಿತಾ ಹಲವಾರು ನದಿಗಳು ಸೇರಿ ಅದೇನಾಗತ್ತಂದ್ರ ಒಂದು ವೃಕ್ಷದಂತೆ ಕಾಣಿಸ್ತಾವ. ಈಗ ಹರದ್ ಏನಂತಂದ್ರೆ ವೃಕ್ಷದ ತರ ಕಾಣಿಸ್ತಾವ. ಓನ್ಲಿ ಕೃಷ್ಣಾ ಮತ್ತು ಕಾವೇರಿ ನದಿಗಳು ದೂರ ಹರಿದು ವೃಕ್ಷಾಕಾರದ ಮಾದರಿಯ ನದಿ ವ್ಯವಸ್ಥೆಯನ್ನ ಹೊಂದಿದಾವ ಅಂತಂದ್ ಹೇಳ್ತೀವಿ. ಆಪ್ಷನ್ ಬಿ ಕರೆಕ್ಟ್ ಆಗತ್ತ. ರೆಡಿ ಅನ್ರೋ ಹುಲಿಗೋಳ್ರ? ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಕ್ ಟ್ರೈ ಮಾಡೋಣ ಇದ್ನ. ಈಗ ನೋಡ್ರಿ ಇದಕ್ಕೆ ಏನಂತಂದ ಹೇಳಿದ್ರೆ ಬಂದರುಗಳು ಅಂತಂದ್ ಹೇಳ್ಯಾರ. ಇಲ್ಲಿ ನಾ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರ ಈ ರೀತಿಯಾಗಿ ಇಂಡಿಯಾ ಡಯಾಗ್ರಾಮ್ ಹಾಕೋತೀನಿ. ಫಸ್ಟ್ ಏನಂತಂದ್ರೆ ಇಂಪಾರ್ಟೆಂಟ್ ಇಂಡಿಯಾ ಡಯಾಗ್ರಾಮ್ ಹಾಕೊಂತೀನಿ. ಓಕೆ, ಇಂಡಿಯಾ ಡಯಾಗ್ರಾಮ್ ಆಯ್ತು.
ಈಗ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಬರೀರಿ ಅಂತಂದೇಳಿ, ಉತ್ತರದಿಂದ ದಕ್ಷಿಣಕ್ಕೆ ಈ ರೀತಿಯಾಗಿ ಬರಿಬೇಕು. ಮ್ಯಾಲ್ ಉತ್ತರ ಕೆಳಗ್ ದಕ್ಷಿಣ ಅಂತಂದ್ ಹೇಳ್ತೀವಿ. ಸರ್ ಇಲ್ಲಿ ಹಲ್ದಿಯಾ ಅಂತಂದ್ ಐತ್ರಿ, ಕೋಲ್ಕತ್ತಾ ಐತ್ರಿ, ವಿಶಾಖಪಟ್ನ ಐತ್ರಿ, ಪ್ಯಾರಾದೀಪ್ ಅಂತಂದ್ ಐತ್ರಿ. ಅವ್ನ ಇದ್ರೊಳಗ್ ಎಲ್ಲಾದ್ರೊಳಗ್ ನೋಡಿದ್ರ ನನಗ್ ವಿಶಾಖಪಟ್ನ ಒಂದ ಗೊತ್ತೈತ್ರಿ. ಸರ್ ವಿಶಾಖಪಟ್ನ ಲಾಸ್ಟ್ ಕ್ರಿ, ಇಲ್ಲಿ ವಿಶಾಖಪಟ್ನ ಎಲ್ಲಿಗ್ ಬರುತ್ತಂದ್ರೆ ಇಲ್ಲಿ ಆಂಧ್ರ ಪ್ರದೇಶಕ್ ಬರತ್ರಿ. ವಿಶಾಖಪಟ್ನ ಯಾವಾಗ್ಲೂ ಲಾಸ್ಟ್ ಇರತ್ರಿ. ಆಪ್ಷನ್ ಸಿ ಲಾಸ್ಟ್ ಇರುವಂತದ್ ಹುಡುಕ್ರಿ. ಆಪ್ಷನ್ ಸಿ ಲಾಸ್ಟ್ ಇರ್ಬೇಕು. ಎಲ್ಲೈತಿ? ಎಸ್, ಆಪ್ಷನ್ ಸಿ ಲಾಸ್ಟ್ ಐತೆ. ಮುಗ್ದೋಯ್ತು, ಆನ್ಸರ್ ಕರೆಕ್ಟ್ ಆಯ್ತು. ನಾನು ಉಳಿದ್ರ ಬಗ್ಗೆ ನಾ ಟೆನ್ಷನ್ ತಗೊಂಡಿಲ್ಲ. KA ಕ್ವಶನ್ ಪೇಪರ್ ಸಾಲ್ವ್ ಮಾಡತ್ತೇವ್. ಸರ್ ವಿಶಾಖಪಟ್ನ ಲಾಸ್ಟ್ ಅದ್ ಒಂದ ಗೊತ್ತೈತ್ರಿ, ಉಳ್ದದ್ದೆಲ್ಲ ಮ್ಯಾಲದವ್ರಿ ಹೆಂಗದಾವ ಅಂತ ಗೊತ್ತಿಲ್ಲ. ವಿಶಾಖಪಟ್ನ ಲಾಸ್ಟ್ ಐತ್ರಿ, ನೋಡಿನ್ರಿ ಸರ್, ಚೆಕ್ ಮಾಡಿರಿ. ಲಾಸ್ಟ್ ವಿಶಾಖಪಟ್ನ ಬರ್ಬೇಕು, ಆಪ್ಷನ್ ಸಿ ಬರ್ಬೇಕು. ಎಲ್ಲೂ ಇಲ್ರಿ. ಎಸ್, ಇಲ್ಲ ಐತ್ರಿ. ಕ್ಲಿಯರ್ ಆಯ್ತ್ರಿ, ಆಪ್ಷನ್ 2 ಕರೆಕ್ಟ್. ಆಮೇಲೆ ಇನ್ ಕೆಲವೊಂದ್ ಜನರಿಗೆ ಕೋಲ್ಕತ್ತಾ ಮ್ಯಾಲ ಐತಂತ ಗೊತ್ತಿರೋದು. ಸರ್ ಕೋಲ್ಕತ್ತಾ ಮೊದಲ್ ಐತ್ರಿ. ಕೋಲ್ಕತ್ತಾ ಏನಂತಂದ ಹೇಳಿದ್ರೆ ಮ್ಯಾಲ ಐತ್ರಿ. ಕೋಲ್ಕತ್ತಾ ಮ್ಯಾಲ್ ಬರತ್ರಿ. ಎಸ್, ಬಿ ಫಸ್ಟ್ ಬರುತ್ತ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರುತ್ತ? ಕೆಳಗಡೆ ಹಾಲ್ಡಿಯಾ ಅಂತಂದ್ ಹೇಳಿ ಬರುತ್ತ. ಆಮೇಲೆ ಯಾವ್ದು ಬರುತ್ತ ಅಂತಂದ್ ಹೇಳಿದ್ರೆ ಪ್ಯಾರಾದೀಪ್ ಅಂತಂದ್ ಹೇಳಿ ಬರುತ್ತೆ. ನೆಕ್ಸ್ಟ್ ಒಡಿಸಾದೊಳಗಡೆ ಏನಂತಂದ್ ಹೇಳಿದ್ರೆ ಪ್ಯಾರಾದೀಪ್ ಅಂತಂದ್ ಹೇಳಿ ಬರುತ್ತೆ. ಇದೇನಂತಂದ್ ಹೇಳಿದ್ರ ನಮ್ದ ಉತ್ತರದಿಂದ ದಕ್ಷಿಣಕ್ಕೆ. ನೋಡ್ರಿ ಎಷ್ಟ್ ಈಸಿ ಆಗಿ ನಮಗ್ ಒಂದ್ ಗೊತ್ತಾತು. ನಿಮ್ಗೆ ಎಲ್ಲಾನು ಸಾಲ್ವ್ ಮಾಡ್ತಿರೋ, ನಿಮ್ಗೆ PC ಗೆ ಇನ್ನೂ ಸ್ವಲ್ಪ ಇದಕ್ಕಿಂತ ಈಸಿ ಕ್ವಶನ್ಸ್ ಗಳು ಬರ್ತಾವ. ಇವ ಅರ್ಥ ಆಗ್ತಿದಾವ ಅಂತಂದ್ರೆ ಬರ್ತಾವ. ಇನ್ನ ಟೈಮ್ ಐತ. ನಾನ್ ಅದೇನ್ ಇನ್ನ ಇದಾಗ್ಲಿಲ್ಲ ಅಂದ್ರೆ ಇನ್ನು ಬೇರೆ ಎಕ್ಸಾಮ್ಸ್ ಗಳು ನೋಡೋಣ. ಬಂದನ್ನ ಎಲ್ಲ ಸಾಲ್ವ್ ಮಾಡಿ ಕೊಡ್ತಾನೆ, ಎಲಿಮಿನೇಷನ್ ಮೆಥಡ್ ಮಾಡಿ. ಈಗ ಇಂಪಾರ್ಟೆಂಟ್ ನೋಡ್ರಿ, ಕೋಲ್ಕತ್ತಾ ಐತಲ್ಲ, ಈ ಕೋಲ್ಕತ್ತಾ ನಿಮಗ್ ಸೆಂಟೆನ್ಸ್ ಒಳಗಡೆ ಬಂತು ಅಂತಂದ್ರೆ ಕೋಲ್ಕತ್ತಾ ಬಂದರು ಯಾವ ನದಿಯ ದಡದಲ್ಲಿ ಐತಂದ್ರೆ ಈ ತರ ಏನಂತಂದ್ರೆ ಗಂಗಾ ನದಿ ಹರಿದು ಬಾಂಗ್ಲಾದೇಶದೊಳಗಡೆ ಹೋಗುವಾಗ ಇಲ್ಲಿ ಏನ್ ಮಾಡತ್ತಂದ್ರೆ ಒಂದ್ ಕವಲನ್ನ ಹೊಡೆಯುತ್ತೆ. ಈ ತರ ಕವಲ್ ಹೊಡೆದು ಒಂದು ನದಿಯಾಗಿ ಹರಿಯುತ್ತೆ. ಅದನ್ನ ನಾವು ಹುಗ್ಲಿ ನದಿ ಅಂತ ಕರಿತೀವಿ. ಎಷ್ಟ್ ಜನರಿಗೆ ಗೊತ್ತಿಲ್ಲ. ಹುಗ್ಲಿ ನದಿ ಎಲ್ಲಿಂದ ಹುಟ್ಟುತ್ತ ಅಂತಂದ್ ಹೇಳಿದ್ರೆ ಅಲ್ಲಿ ಅದಕ್ಕೆ ಪ್ಲೇಸ್ ಇಲ್ಲ. ಅದು ಗಂಗಾ ನದಿಯ ಕವಲ್, ಅದೊಂದು ಜರಿ ಹಿಂಗ್ ಹೋಗುವಾಗ ಕವಲ್ ಹೊಡೆದ್ ಬಿಟ್ಟೈತೆ. ಅದನ್ನ ನಾವು ಹೂಗ್ಲಿ ನದಿ ಅಂತ ಕರಿತೀವಿ. ಆ ಹೂಗ್ಲಿ ನದಿ ದಡದಲ್ಲಿ ಒಂದು ಬಂದರ್ ಐತೆ, ಕೋಲ್ಕತ್ತಾ ಬಂದರು. ಈ ಕೋಲ್ಕತ್ತಾ ಬಂದರಿಗೆ ಏನಂತಂದ್ ಹೇಳಿದ್ರೆ ತುಂಬಾ ತೊಂದರೆ ಆಗ್ಬಾರ್ದು, ಅತಿ ಹೆಚ್ಚು ಟ್ರಾಫಿಕ್ ಆಗ್ಬಾರ್ದು ಅಂತಂದ್ ಹೇಳಿ ಅದಕ್ಕೋಸ್ಕರ ಅದನ್ನ ಟ್ರಾಫಿಕ್ ನ ಮೇಂಟೈನ್ ಮಾಡೋಕೆ ಹಾಲ್ಡಿಯಾ ಬಂದರವನ್ನ ನಿರ್ಮಾಣ ಮಾಡ್ತಾರ ಸಮುದ್ರ ದಂಡೆ. ಕೋಲ್ಕತ್ತಾದ ಟ್ರಾಫಿಕ್ ಅನ್ನ ಕಮ್ಮಿ ಮಾಡೋಕೆ, ಮೇಂಟೆನೆನ್ಸ್ ಮಾಡೋಕೆ ಈ ಹಾಲ್ಡಿಯಾವನ್ನ ನಿರ್ಮಾಣ ಮಾಡ್ತಾರೆ. ಈ ಪಾಯಿಂಟ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ವಿಶಾಖಪಟ್ನ ಅಂತಂದ್ ಹೇಳ್ತೀವಿ. ಈ ವಿಶಾಖಪಟ್ನ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ಅತ್ಯಂತ ಆಳವಾದ ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ ಆಂಧ್ರ ಪ್ರದೇಶದಲ್ಲಿ ಬರುತ್ತಾ ಅತ್ಯಂತ ಆಳವಾದ ಡೀಪೆಸ್ಟ್ ಬಂದರು ಯಾವುದು ಅಂತಂದ್ ಹೇಳಿ ಕೇಳಿದ್ರೆ ಅದನ್ನ ನಾವು ವಿಶಾಖಪಟ್ನ ಅಂತಂದ್ ಹೇಳ್ತೀವಿ. ಆಮೇಲೆ ಲಾಸ್ಟ್ ಒನ್ ನೋಡ್ರಿ ಪ್ಯಾರಾದೀಪ್ ಅಂತಂದ್ ಐತಲ್ಲ, ಇದು ಪ್ಯಾರಾದೀಪ್ ಏನಂತಂದ್ ಹೇಳಿದ್ರೆ ಒಡಿಸಾದೊಳಗಡೆ ಬರುತ್ತಾ, ಆಲ್ಮೋಸ್ಟ್ ಬಾರ್ಡರ್ ಒಳಗಡೆ ಒಡಿಸಾ ಅಂಡ್ ವೆಸ್ಟ್ ಬೆಂಗಾಲ್ ಆ ಕಡೆ ಸೈಡ್. ಈ ಪ್ಯಾರಾದೀಪ್ ಬಂದರದಿಂದ ತುಂಬಾ ಇಂಪಾರ್ಟೆಂಟ್, ಈ ಪ್ಯಾರಾದೀಪ್ ಬಂದರದಿಂದ ಐರನ್ ಅದಿರು ಏನಂದ್ರ ಯಾವ ದೇಶಕ್ಕೆ ರವಾನೆ ಆಗುತ್ತ? ಜಪಾನ್ ದೇಶಕ್ಕೆ. ಅತಿ ಹೆಚ್ಚು ಐರನ್ ಓರು ಯಾವ ಬಂದರಿನಿಂದ ಜಪಾನ್ ಹೋಗುತ್ತಂತ ಕ್ವಶನ್ ಕೇಳಿದ್ರಂದ್ರ ಅದನ್ನ ನಾವು ಪ್ಯಾರಾದೀಪ್ ಅಂತಂದ್ ಹೇಳ್ತೀವಿ. ನೋಡ್ರಿ ಎಷ್ಟು ಡೀಪ್ ಆಗಿ, ಎಷ್ಟು ಕ್ಲೀನ್ ಆಗಿ, ಎಷ್ಟು ಚೆನ್ನಾಗೈತೆ ಎಕ್ಸ್ಪ್ಲನೇಷನ್. ಪ್ರಾಪರ್ ಆಗಿ ನೋಟ್ಸ್ ಮಾಡ್ಕೊಡ್ರಿ. ಈ ಎಕ್ಸಾಮ್ ಇಲ್ಲ ಅಂದ್ರೂ ಕೂಡ ಮುಂದಿನ ಎಕ್ಸಾಮ್ಸ್ ಗಳು ಬಾಳ ಅದಾವ. ಒಂದ್ಸರಿ ಫೇಲ್ ಆದ್ರೆ ನಾವು ಮತ್ತೆ ಅದ್ ಇನ್ನೊಂದ್ಸರಿ ಬರೀನು ಏನ್ ಅಲ್ಲೇ ಬಿದ್ದೇವ್ ಅಂತಂದ್ ಹೇಳಿದ್ರೆ ಅಲ್ಲೇ ಮಲ್ಕೊಳಂಗಿಲ್ಲಲ್ಲ, ಮತ್ತೆ ಅದ್ ನಡಿತೇವಲ್ಲ. ಅದ ಜೀವನ ಅಷ್ಟ. ನೆಕ್ಸ್ಟ್ ನೋಡ್ರಿ, ಇದನ್ನ ಟ್ರೈ ಮಾಡೋಣ. ಆಮೇಲೆ ಇನ್ನೊಂದ್ ಏನಂದ್ರೆ ಕೆಲವೊಂದ್ ಜನ ತುಂಬಾ ಕೆಟ್ಟದಾಗಿ ಕಮೆಂಟ್ ಹಾಕತ್ತೀರಿ. ಫೇಕು, ಅದಾದ ನಂತರ ನೀನೇನ್ ಬೋಸಡಿಕೆ ಹೇಳ್ತೀಯ. ಆ ಒಂದೊಂದು ರೆಸ್ಪೆಕ್ಟ್ ಇರ್ಲಿ. ಗುರು ಅಂತಂದ್ ಹೇಳಿದ್ರೆ ಒಂದ್ ರೆಸ್ಪೆಕ್ಟ್ ಇರ್ಲಿ. ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ ತಂದೆ ತಾಯಿ ಮನ್ಯಾಗ ಏನಾದ್ರು ಕಲಿಸಿದ್ರು ಅಂತಂದ್ ಹೇಳಿದ್ರೆ ಗುರು ನಿಮ್ಗೊಂದ್ ದಾರಿ ತೋರಿಸ್ತಿರ್ತಾನೆ. ಎಲ್ಲ ಎವ್ರಿಥಿಂಗ್ ಏನೇನೋ ನಾನ್ ವಯಸ್ಸಲ್ಲಿ ಅಷ್ಟೊಂದ್ ದೊಡ್ಡವನ್ ಅಲ್ದೇ ಇರ್ಬೋದು, ಬಟ್ ಆದ್ರೆ ನಾನ್ ಗೈಡ್ ಮಾಡ್ತಿದ್ದೀನಿ ನಿಮ್ಗ. ಇದ ಆಪ್ಷನ್ ಕರೆಕ್ಟ್, ಇದನ್ನ ಫಾಲೋ ಮಾಡ್ರಿ ಅಂತಂದ್ ಹೇಳ್ತಿಲ್ಲ. ನಿಮ್ಗೊಂದು ನಾನು ಹೊಸ ಮೆಥಡ್ ಅನ್ನ ಕಲಿಸ್ಕೊಡ್ತಿದ್ದೀನಿ. ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ದೊಡ್ಡ ದೊಡ್ಡ ಎಕ್ಸಾಮ್ಸ್ ಗಳು, ತುಂಬಾ ಟಫೆಸ್ಟ್ ಎಕ್ಸಾಮ್ಸ್ ಗಳನ್ನ ಹೆಂಗ್ ಜಾಸ್ತಿ ಸ್ಕೋರ್ ಮಾಡ್ಬೇಕು ಅಂತಂದ್ ಹೇಳಿ. ಯಾಕಂತಂದ್ ಹೇಳಿದ್ರೆ ಪ್ರತಿಯೊಂದು ಎಕ್ಸಾಮ್ಸ್ ಗಳಲ್ಲಿ ಎಲ್ಲಾನು ಗೊತ್ತಂತಂದಿಲ್ಲ. ಟಫೆಸ್ಟ್ ಎಕ್ಸಾಮ್ಸ್ ಗಳಲ್ಲಿ ಮ್ಯಾಕ್ಸಿಮಮ್ 20 ಕ್ವಶನ್ಸ್ ಗಳು ಅಷ್ಟೇ ಗೊತ್ತಿರ್ತಾವ. 20ರಿಂದ ಜಾಸ್ತಿ ಗೊತ್ತಿರಂಗಿಲ್ಲ. ಮ್ಯಾಕ್ಸಿಮಮ್ ನನ್ಗೆ ಗೊತ್ತಿರೋದ್ ನಾ ಬಾಳ್ ಓದಿದ್ರೆ 30 ಕ್ವಶನ್ಸ್ ಗಳು ಅಕ್ಯುರೇಟ್ ಆಗಿ ಕರೆಕ್ಟ್ ಮಾಡ್ಬೋದು. ಇನ್ನು ಉಳಿದ ಸ್ಕೋರ್ ಹೆಂಗ್ ಮಾಡೋದು? ಅವರೆಲ್ಲ ಎಲಿಮಿನೇಷನ್ ಮೆಥಡ್ ಗಳನ್ನ ಯೂಸ್ ಮಾಡ್ತಾರೆ. ನಿಮ್ಗೆ ಅವೆಲ್ಲ ಗೊತ್ತಿಲ್ಲ. ಅದನ್ನ ಹೇಳ್ಕೊಡ್ತಿದ್ದೀನ ಹೊರತು ನಿಮ್ಮನ್ನ ಯಾರನ್ನ ನಾನ್ ಮಿಸ್ ಗೈಡ್ ಮಾಡ್ತಿಲ್ಲ. ನಿಮ್ಗ್ ಅನಿಸ್ತಿದೆ ಅಂತಂದ್ ಹೇಳಿದ್ರೆ ನೀವು ನೋಡಾಕ್ ಹೋಗ್ಬೇಡ್ರಿ, ಬಟ್ ಅದ್ರ ಕೆಟ್ಟದಾಗ ಮೆಸೇಜ್ ಹಾಕಕ್ ಹೋಗ್ಬೇಡ್ರಿ. ನಿಮಗೂ ಅಮ್ಮ ಅದಾಳ, ಅದಾದ ನಂತರ
ನಿಮ್ಗ್ ತಾಯಿ ಅಂತ ಇದ್ದಾಳಲ್ಲ, ಇವನ್ ನನಗೂ ತಾಯಿ ಇದ್ದಾಳ. ನಾನ್ ನಿಮಗ್ ಗುರು ಇದೀನಿ. ಕೆಟ್ಟ ವರ್ಡ್ಸ್ ಎರಡನೇಕ್ಕೆ. ಓಕೆ, ನಿಮ್ಗ ಇಷ್ಟು ವರ್ಷ ಅಂದ್ರೆ ಇಷ್ಟು ದಿನ ಓದಿದಿರಿ, ಸಡನ್ ಆಗಿ ನಾನು ಈ ತರ ಹೇಳಿದ ತಕ್ಷಣ ಎಷ್ಟೋ ಜನರಿಗೆ ಯೂಸ್ ಆಗತ್ತ, ತುಂಬಾ ಜನ ಯೂಸ್ ಮಾಡ್ಕೊಂತಾರ, ಕಾಂಪಿಟೇಷನ್ ಜಾಸ್ತಿ ಆಗತ್ತ. ಓಕೆ, ಆ ತರ ಹೇಳ್ರಿ. ಅದೇನದು ಕೆಟ್ಟದಾಗಿರೋ ವರ್ಡ್ಸ್ ಗಳನ್ನ ಯೂಸ್ ಮಾಡುದು. ಎಸ್, ನಾನ್ ಹೇಳ್ತೀನಪ್ಪ. ಇನ್ ಮೇಲೆ ಏನಂತಂದ್ ಹೇಳಿದ್ರೆ ನನಗೂ ಒಂದು ಅಟಿಟ್ಯೂಡ್ ಐತೆ, ನನಗೂ ಬೈಯೋಕ್ ರಿಟರ್ನ್ ಬರುತ್ತೆ. ನಿಮ್ಗಿಂತ ಕೆಟ್ಟದಾಗ ಬೈತೀನಿ, ಯಾಕಂದ್ರೆ ನಾ ಬೆಳಗಾವದವ್. ಬಿಟ್ರ ಬಾಯಾಗ ಅವನು ಅಂತಂದ್ ಹೇಳಿ ಬರ್ತಾವ, ಅದಕ್ಕಿಂತ ಬಾಳ್ ಕೆಟ್ಟದಾಗ ಬರ್ತಾವ. ಬಾಳ್ ಕಡೆ ಬೈತೀನಿ ನಾ, ಹಿಂದ ಮುಂದ ನೋಡಂಗಿಲ್ಲ. ಇವ್ ಟೀಚರ್ ಅದನ, ಕೆಟ್ಟದಾಗ ಒಂದ್ ಲೆವೆಲ್ ಮೇಂಟೈನ್ ಮಾಡ್ತೀವಿ, ಒಂದ್ ಲಿಮಿಟ್ ವರೆಗೂ ಅಷ್ಟ. ಅದಾದ ನಂತರ ಇನ್ನೊಂದ್ ಏನಂತಂದ್ ಹೇಳಿದ್ರೆ, ನಾ ಯಾವ್ದು ಸ್ಟಾಪ್ ಮಾಡಂಗಿಲ್ಲ ಇನ್ಮೇಲೆ ವಿಡಿಯೋಸ್ಗಳು. ಇನ್ನೂ ಏನಂತಂದ್ ಹೇಳಿದ್ರೆ ಟ್ರಿಕ್ಸ್ ಗಳನ್ನ ಹೇಳ್ಕೊಂತ ಹೋಗ್ತೀನಿ. ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೆ ಅದನ್ನ ಮಾಡ್ರಿ. ಆಲ್ ದಿ ಬೆಸ್ಟ್. ಇಲ್ಲಿ ನೋಡ್ರ ಹುಲಿಗೋಳ್ರ, ಟ್ರೈ ಮಾಡ್ರಿ ಇದನ್ನ. ಇಲ್ಲಿ ಏನಂತಂದ್ ಹೇಳಿದ್ರೆ ಹೊಂದಿಸಿ ಬರೀರಿ ಕೇಳಿದಾನ, ಹೊಂದಿಸಿ ಬರೀರಿ. ಇಲ್ಲಿ ಕೇಳಿದ ತಕ್ಷಣ ಇಲ್ಲಿ ಮೆಣಸಿನಕಾಯಿ ಐತಿ, ಜೀರಿಗೆ ಐತಿ, ಶುಂಠಿ ಐತಿ, ಲವಂಗ ಐತಿ. ಮೆಣಸಿನಕಾಯಿ, ಜೀರಿಗೆ, ಶುಂಠಿ, ಲವಂಗ. ಪಾಯಿಂಟ್ ಕ್ಲಿಯರ್. ಈ ನಾಲ್ಕರೊಳಗಡೆ ಏನ್ ಕೊಟ್ಟಾನ? ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ್, ಗುಜರಾತ್ ಅಂತ ಕೊಟ್ಟಿದ್ದಾನೆ. ನನಗೆ ಏನ್ ಗೊತ್ತಿಲ್ಲ ಸರ್. ಇವಾಗ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ರಿ. ಈಗ ಆಂಧ್ರ ಪ್ರದೇಶದೊಳಗಡೆ ಒಂದ್ ಪ್ರದೇಶ ಬರುತ್ತ, ಗುಂಟೂರು ಅಂತಂದೇಳಿ. ಕರೆಕ್ಟ್. ನಾವು ಗುಂಟೂರು ಮೆಣಸಿನಕಾಯಿ ಅಂತ ಕರಿತೀವಿ, ಗೊತ್ತೈತ್ರಿ. ಈಗ ಏನಂತಂದ ಹೇಳಿದ್ರೆ ಹಾವೇರಿ ಒಳಗಡೆ ಬ್ಯಾಡಗಿ ಮೆಣಸಿನಕಾಯಿ ಅಂತಂದ್ ಹೇಳಿ ಬರುತ್ತ. ಸೊ ಬ್ಯಾಡಗಿ ಅನ್ನೋದ್ ಏನಂತಂದ ಹೇಳಿದ್ರೆ ಅದೊಂದು ಜಾತಿಯ ಮೆಣಸಿನಕಾಯಿ. ಬಟ್ ಅದ್ರ ನಾವ್ ಏನಂತ ಕರಿತೀವಿ ಅಂದ್ರೆ ಗುಂಟೂರು ಮೆಣಸಿನಕಾಯಿ ಅಂತಂದ್ ಕರಿತೀವಿ. ಸೊ ಅದಕ್ಕೋಸ್ಕರ ಈ ಮೆಣಸಿನಕಾಯಿ ಯಾವ್ದಕ್ ಕನೆಕ್ಟ್ ಆಗತ್ತಂದ್ರ ಆಂಧ್ರ ಪ್ರದೇಶಕ್ಕೆ ಕನೆಕ್ಟ್ ಆಗತ್ತ. ಮೆಣಸಿನಕಾಯಿ ಏನಂತಂದ ಹೇಳಿದ್ರೆ ಆಂಧ್ರ ಪ್ರದೇಶ, ಗುಂಟೂರು ಮೆಣಸಿನಕಾಯಿ ಅಂತಂದ್ ಹೇಳ್ತೀವಿ. ತುಂಬಾ ಫೇಮಸ್ ಅದು, ಬೇರೆ ಬೇರೆ ದೇಶಗಳಿಗೆಲ್ಲ ರಫ್ತಾಗತ್ತ. ಅಂದ್ರೆ A3 ಎಲ್ಲೈತಂತ ನೋಡ್ರಿ. A3 ಅಂತಂದ್ ಹೇಳಿ ಆಪ್ಷನ್ ಎಲ್ಲ ಐತಿ ನೋಡ್ರಿ, ಅದು ಕರೆಕ್ಟ್ ಆಗತ್ತ. ಎಸ್ ನೋಡ್ರಿ, A4 ಐತಿ, ಇದು ಬರಂಗಿಲ್ಲ. A2 ಐತಿ, ಇದು ಬರಂಗಿಲ್ಲ. ಎಸ್, A3 ಇಲ್ಲಿ ಐತಿ ನೋಡ್ರಿ. A1 ಐತಿ, ಇದು ಬರಂಗಿಲ್ಲ. ಅಂದ್ರೆ ಆಪ್ಷನ್ 3 ಕರೆಕ್ಟ್ ಆಯ್ತು. ಆಪ್ಷನ್ 3 ಕರೆಕ್ಟ್ ಆಯ್ತು. ಆಮೇಲೆ ಇನ್ನೊಂದ್ ನೋಡ್ಕೋಬಹುದು ಸರ್. ಇಷ್ಟ ನಾವು ನೋಡ್ಕೊಂಡ್ವಿ, ಇನ್ನು ನಾವು ಉಳಿದ್ ನೋಡ್ಕೊಂಡಿಲ್ಲ. ಇಲ್ಲಿ ಲವಂಗ ಐತ್ ನೋಡ್ರಿ, ಲವಂಗ. ಈ ಲವಂಗ ಅನ್ನೋದು ಏನಂತಂದ್ ಹೇಳಿದ್ರ ಲವಂಗ ಆಗಿರ್ಬೋದು, ಕಾಳು ಮೆಣಸ್ ಆಗಿರ್ಬೋದು, ಇವೆಲ್ಲ ಮಸಾಲೆ ಪದಾರ್ಥಗಳು ಯಾವ್ದಕ್ ಸಂಬಂಧ ಪಡ್ತಾವ? ಕೇರಳಕ್ ಸಂಬಂಧ ಪಡ್ತಾವ. ಜೀರಿಗೆ, ಶುಂಠಿ ಅವೆಲ್ಲ ಏನಂತಂದ್ರೆ ಮಸಾಲೆ ಪದಾರ್ಥಗಳು ಒಳಗಡೆ ಬರ್ತಾವ. ಬಟ್ ಆದ್ರೆ 100% ಮಸಾಲೆ ಪದಾರ್ಥಗಳಲ್ಲ, ಅವನ್ ಸಪರೇಟ್ ಆಗಿ ಬೆಳಿತಾರ. ಬಟ್ ಲವಂಗ, ಕಾಳು ಮೆಣಸು ಇವೆಲ್ಲ ಬರ್ತಾವಲ್ಲ, ಅವು ಪಕ್ಕಾ ಏನಂದ್ರ ಮಸಾಲೆ ಪದಾರ್ಥಗಳು ಫೇಮಸ್ ಯಾವ್ದು? ಕೇರಳ ಅಂತಂದ್ ಹೇಳ್ತೀವಿ. D1 ಅಂತಂದ್ ಯಾವ್ದು ಐತಿ ಚೆಕ್ ಮಾಡ್ರಿ. ನೋಡ್ರಿ, ಇಲ್ಲಿ D4 ಐತಿ ಬರಂಗಿಲ್ಲ, D2 ಐತಿ, D3, ಇಲ್ಲಿ D1 ಅಂತಂದ್ ಐತೆ. ನೀವ್ ಯಾವ್ದಾದ್ರು ನೋಡಿದ್ರು ಕೂಡ ಆರಾಮಾಗಿ ನೀವು ಗೊತ್ತಾಗತ್ತೆ. ಯಾವ್ದಾದ್ರು ಒಂದ್ ಆಪ್ಷನ್ ಗೊತ್ತಾದ್ರೆ. ಇಲ್ಲಿ ಆಪ್ಷನ್ 3 ಗೊತ್ತಾಯ್ತು. ನೆಕ್ಸ್ಟ್ ನೋಡ್ರಿ, B4 ಅಂತಂದ್ ಹೇಳಿ. ಜೀರಿಗೆ ಅಂತಂದ್ ಹೇಳಿದ್ರೆ ಜೀರಿಗೆ ಎಲ್ಲಿ ಜಾಸ್ತಿ ಬೆಳಿತಾರ? ಗುಜರಾತ್ ಒಳಗಡೆ ಬೆಳಿತಾರ. ಶುಂಠಿ ನೋಡ್ರಿ, ಶುಂಠಿ ಕರ್ನಾಟಕದಾಗ ಜಾಸ್ತಿ ಬೆಳಿತಾರ. C2. ಶುಂಠಿ ಎಲ್ಲಿ ಜಾಸ್ತಿ ಬೆಳಿತಾರ? ಕರ್ನಾಟಕದಾಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 82 ಪೂರ್ವ ರೇಖಾಂಶ ಅಂತಂದೈತೆ. 82 ಪೂರ್ವ ರೇಖಾಂಶ. ಈಗ ನಾವು ಭಾರತದ ಡಯಾಗ್ರಾಮ್ ಅನ್ನ ತೆಗದ್ನಿ ಅಂತಂದ ಹೇಳಿದ್ರೆ ಈ ತರ ಭಾರತದ ಡಯಾಗ್ರಾಮ್ ಬರುತ್ತೆ. ಎಸ್, ಇದೇನಂತಂದ ಹೇಳಿದ್ರೆ ಭಾರತದ ಡಯಾಗ್ರಾಮ್. ಇಲ್ಲಿ 82 ಡಿಗ್ರಿ ಅಂತಂದ ಹೇಳಿದ್ರೆ ನಮಗ್ ಗೊತ್ತೈತೆ ಸರ್. 82 ಡಿಗ್ರಿಯನ್ನ ನಾವು ಏನಂತ ಯೂಸ್ ಮಾಡ್ತೀವಿ? ಒಂದು ಟೈಮಿಂಗ್ ಗೋಸ್ಕರ ಯೂಸ್ ಮಾಡ್ತೀವಿ. ಎದಕ್ಕೆ ಅಂತ ಯೂಸ್ ಮಾಡ್ತೀವಿ? ಅದನ್ನ ಟೈಮಿಂಗ್ ಗೋಸ್ಕರ ಯೂಸ್ ಮಾಡ್ತೀವಿ. ಟೈಮ್ ಅನ್ನ ಅಳತೆ ಮಾಡೋಕೆ 82 ಡಿಗ್ರಿ ಪೂರ್ವ ರೇಖಾಂಶವನ್ನ ಬಳಸ್ತೀವಿ. ಪಾಯಿಂಟ್ ಕ್ಲಿಯರ್. ಟೈಮ್ ಅಂತಂದೇಳಿ ಇದು ಎಲ್ಲಿ ಬರುತ್ತಂದ್ರೆ ಸರ್ ನಮ್ಗೆ ಗೊತ್ತೈತ್ರಿ, ಇಲ್ಲಿ ಆಲ್ಮೋಸ್ಟ್ ಉತ್ತರ ಪ್ರದೇಶದೊಳಗಡೆ ಇಲ್ಲಿ ಪ್ರದೇಶದಲ್ಲಿ ಬರುತ್ತೆ ಅನ್ನೋದೊಂದು ನಮ್ಗೆ ಎಲ್ಲೋ ನಾವು ಬುಕ್ ಒಳಗಡೆ ಓದಿದೇವ್ರಿ. ಹಿಂಗ್ ಒಂದ್ ಲೈನ್ ಬಂದ್ಬಿಡತ್ತೆ ನೋಡ್ರಿ. ಈ ತರ ಏನಂತಂದ್ರೆ ಈ ತರ ಒಂದ್ ಹಿಂಗ್ ಲೈನ್ ಬರುತ್ತೆ. ಈಗ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ನೋಡ್ರಿ, ಆಪ್ಷನ್ ಏನೈತೆ ಅಂತಂದ್ ಹೇಳಿದ್ರ ಫಸ್ಟ್ ಈ ತರ ಬಂದಾಗ ಇಲ್ಲಿ ನೋಡ್ರಿ, ಒಡಿಶಾ ಇಲ್ಲಿ ಬರುತ್ತಂದ್ರ ಈ ಪ್ರದೇಶದಲ್ಲಿ ಒಡಿಶಾ ಬರತ್ರಿ. ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ತೆಲಂಗಾಣ ಏನಂತಂದ್ ಹೇಳಿದ್ರ ಸರ್ ಈ ಕಡೆ ರೀ, ಈ ತರ ಇಲ್ಲಿ ಬರತ್ರಿ. ಈ ಪ್ರದೇಶದೊಳಗಡೆ ಎಲ್ಲ ತೆಲಂಗಾಣ ಅಂದ್ರೆ ಕರ್ನಾಟಕ ನಿಯರು ಮಹಾರಾಷ್ಟ್ರ ಬಾರ್ಡರ್, ಇಲ್ಲಿ ತೆಲಂಗಾಣ ಬರುತ್ತೆ. ಆಮೇಲೆ ನೆಕ್ಸ್ಟ್ ಈ ಪ್ರದೇಶದಲ್ಲಿ ಏನಂತಂದ್ ಹೇಳಿದ್ರೆ ಆಂಧ್ರ ಪ್ರದೇಶ್ ಬರುತ್ತೆ. ಈ ಪ್ರದೇಶದಲ್ಲಿ ಏನಂದ್ರ ಆಂಧ್ರ ಬರುತ್ತೆ. ಆಮೇಲೆ ಛತ್ತೀಸ್ಗಢ ಏನಂತಂದ್ ಹೇಳಿದ್ರೆ ಇಲ್ಲೇ ಎಲ್ಲೋ ಮೇಲ್ ಬರುತ್ತೆ ಸರ್. ಇಲ್ಲಿ 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 ಈ ಪ್ರದೇಶದಲ್ಲಿ ಬರುತ್ತೆ. ಆಂಧ್ರ ಪ್ರದೇಶದ ಮೇಲ್ಗಡೆ ಛತ್ತೀಸ್ಗಢ ಬರುತ್ತೆ. ಕರೆಕ್ಟಾ? ಈ ತರ ಐತೆ. ಈಗ ನೋಡ್ರಿ, ಈ ಲೈನ್ ಅನ್ನ ಎಳೆದಿದ್ದೀನಲ್ಲ, ನಮ್ ಪ್ರಕಾರ ಸರ್ ಇದು ಛತ್ತೀಸ್ಗಢ, ಒಡಿಶಾ, ಆಂಧ್ರ ಪ್ರದೇಶ್ ಇವೆಲ್ಲ ಏನಂತಂದ್ ಹೇಳಿದ್ರೆ ಆ ಗೆರೆದ ಸಮೀಪನ ಬರ್ತಾವ್ರಿ. ಯಾವ್ದು? ಛತ್ತೀಸ್ಗಢ, ಆಂಧ್ರ ಪ್ರದೇಶ, ಒಡಿಶಾ. ಬಟ್ ಅದು ತೆಲಂಗಾಣ ಏನಂತಂದ್ ಹೇಳಿದ್ರೆ ನಮ್ ಕಡೆ ಸೈಡ್ ಬರತ್ರಿ. ಕರ್ನಾಟಕ, ಉತ್ತರ ಕರ್ನಾಟಕ ಸೈಡು, ಮಹಾರಾಷ್ಟ್ರ ಸೈಡು, ಅಲ್ಲೆಲ್ಲ 82 ಬರಕ್ ಚಾನ್ಸೇ ಇಲ್ರಿ. ಸೊ ಅದಕ್ಕೋಸ್ಕರ ಯಾವ್ದು ಹಾದು ಹೋಗಂಗಿಲ್ಲ ಅಂತಂದ್ರೆ ಆಪ್ಷನ್ 2 ಹಾದು ಹೋಗಂಗಿಲ್ಲ ಅಂತಂದೇಳಿ ಹೇಳ್ತೀವಿ. ಪಾಯಿಂಟ್ ಕ್ಲಿಯರ್. ಈಗ ನೀವು ನೆನ್ಪಿಟ್ಕೋಬೇಕು, ಇಲ್ಲಿ 82 ಡಿಗ್ರಿ ಯಾವ್ಯಾವ ಅಂತಂದ್ರೆ ಎಲ್ಲೆಲ್ಲಿ? ಒಂದು ಉತ್ತರ ಪ್ರದೇಶ 1ನೇ ರಾಜ್ಯ, ಸೆಕೆಂಡ್ ರಾಜ್ಯ ಈ ತರ ಇಲ್ಲಿ ಬರುತ್ತೆ. ಇಲ್ಲಿ
ಅದನ್ನ ನಾವು ಮಧ್ಯಪ್ರದೇಶ ಅಂತಂದ್ ಹೇಳ್ತೀವಿ. ಉತ್ತರ ಮಧ್ಯಪ್ರದೇಶದಲ್ಲಿ ಸೆಕೆಂಡ್, ಅದಾದ ನಂತರ ಥರ್ಡ್ ಒನ್ ಛತ್ತೀಸ್ಗಢ, ಫೋರ್ತ್ ಒನ್ ಒಡಿಸ್ಸಾ, ಆಮೇಲೆ ಫಿಫ್ತ್ ಒನ್ ಆಂಧ್ರ ಪ್ರದೇಶ ಅಂತಂದೇಳಿ ಇಷ್ಟು ರಾಜ್ಯಗಳಲ್ಲಿ ಯಾವುದು 82ವರೆ ಪೂರ್ವ ರೇಖಾಂಶ ನಾವು ಟೈಮಿಂಗ್ ಅನ್ನ ಅಳತೆ ಮಾಡುವಂತದ್ದು ಹಾದು ಹೋಗುತ್ತ. ಆಮೇಲೆ ನಿಮಗೆ ಇನ್ನೊಂದು ಕ್ವಶನ್ ಏನಂತಂದ ಹೇಳಿದ್ರೆ, ಈ ರೀತಿಯಾಗಿ ನಮ್ಮ ಭಾರತ ದೇಶ ಐತೆ, ಇಲ್ಲಿ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಒಂದು 23.5 ರೇಖೆಯನ್ನ ಎಳಿತೀವಲ್ಲ, ಈ ರೇಖೆ ಎಷ್ಟು ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತಾ ಒಂದು ಡೈಗ್ರಾಮ್ ಹಾಕೊಂಡ್ ಸೈಡ್ಗೆ ಆ ರಾಜ್ಯಗಳನ್ನ ಗುರುತು ಮಾಡಿ ಇಟ್ಕೊಡ್ರಿ. ಯಾಕಂದ್ರ ಕೇಳೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅದೇ ತರ ಕ್ವಶನ್ಸ್ ಗಳನ್ನ ಕೇಳಿದ್ದೇನೆ ಕೆಇ ಅಲ್ಲಿ. ಎಸ್, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ. ಬೇಸಿಗೆ ಕಾಲದಲ್ಲಿ ಬೀಳುವ ಮಳೆ ಹೆಸರಿಗೆ ಏನಂತ ಕರೀತಾರೆ ಅಂತಂದೇಳಿ, ಚಹಾದ ಹೊಯ್ಲು, ಮಾವಿನ ಹೊಯ್ಲು, ಚೆರ್ರಿ ಬ್ಲಾಸಮ್. ಅಸ್ಸಾಂ, ಕರ್ನಾಟಕ, ತಮಿಳುನಾಡು ಅಂತಂದ ಹೇಳಿ ಜೋಡಿಗಳನ್ನ ಕೊಟ್ಟಿದ್ದಾರೆ. ಜೋಡಿ ಮಸ್ತ್ ಐತೆ. ಏನ್ ಕರೀತಾರೋ ಏನ್ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಇಲ್ಲಿ ನಾವು ಮೊದಲು ಆಪ್ಷನ್ಸ್ ಗಳನ್ನ ನೋಡೋಣ. ಎ ಆಪ್ಷನ್ ಐತ್ರಿ, ಎ ಆಪ್ಷನ್ ಐತ್ರಿ, ಎ ಆಪ್ಷನ್ ಐತ್ರಿ. ಸರ್ ನೋಡ್ರಿ, ಎ ಏನಂತಂದ ಹೇಳಿದ್ರೆ 75% ಐತ್ರಿ. ಎಸ್. ನೆಕ್ಸ್ಟ್ ನೋಡ್ರಿ, ಬಿ ಆಪ್ಷನ್ ಐತ್ರಿ, ಬಿ ಆಪ್ಷನ್ ಐತ್ರಿ, ಬಿ ಆಪ್ಷನ್ ಐತ್ರಿ. ಸರ್ ಬಿ ಏನಂತಂದ ಹೇಳಿದ್ರೆ 75% ಐತ್ರಿ. ಕರೆಕ್ಟಾ? ಸಿ ಏನಂತಂದ ಹೇಳಿದ್ರೆ 2 ಟೈಮ್ ಐತಿ, 50% ಅಂತಂದೈತೆ. ಜಸ್ಟ್ ಅಂದ್ರೆ 2 ಟೈಮ್ ಐತೆ. ಇವಾಗ ನಾವು ಚೆಕ್ ಮಾಡ್ಕೋಬೇಕು, ಅಸ್ಸಾಂ ಒಳಗಡೆ ಅತಿ ಹೆಚ್ಚು ಏನ್ ಬೆಳಿತೀವಿ? ಚಹಾವನ್ನ ಬೆಳಿತೀವಿ. ನಮ್ಗೆಲ್ರಿಗೂ ಗೊತ್ತೈತಿ, ಚಹಾವನ್ನ ಬೆಳಿತೀವಿ. ಸೊ ಅದಕ್ಕೋಸ್ಕರ ಅಲ್ಲಿ ಬೀಳುವಂತಹ ಮಳೆಯನ್ನ ನಾವು ಚಹಾ ಹೊಯ್ಲು ಅಂತಂದ್ ಹೇಳ್ತೀವಿ. ಇದು 75% ಇರೋದ್ರಿಂದ ನಾನು ಇದನ್ನ ಕರೆಕ್ಟ್ ಅಂತಂದ್ ಹೇಳ್ತೀನಿ. ಸೊ ನೋಡ್ರಿ, ಮುಂಗಾರು ಮಳೆ, ಅಸ್ಸಾಂನಲ್ಲಿ ಬೀಳುವ ಬೇಸಿಗೆ ಕಾಲದಲ್ಲಿ ಮುಂಗಾರು ಪೂರ್ವ ಮಳೆಯನ್ನ ಚಹಾ ಬೆಳೆಗೆ ಬೆಂಬಲ ನೀಡೋದ್ರಿಂದ ಇದನ್ನ ಟೀ ಶವರ್ಸ್ ಅಂತಂದ್ ಹೇಳಿ ಅಥವಾ ಚಹಾದ ಹೊಯ್ಲು ಅಂತಂದ್ ಹೇಳಿ ಕರೀತಾರ ಅಸ್ಸಾಂ ಒಳಗೆ. ಪಾಯಿಂಟ್ ಕ್ಲಿಯರ್. ನೆಕ್ಸ್ಟ್ ನಮ್ ಕರ್ನಾಟಕದ ಒಳಗಡೆ ನೋಡ್ರಿ, ಕರ್ನಾಟಕದಲ್ಲಿ ಬೀಳುವಂತಹ ಮಳೆ ಏನಾಗತ್ತ ಅಂತಂದ್ ಹೇಳಿದ್ರೆ ಗುಡುಗು ಸಹಿತ ಕೆಲವೊಂದ್ ಕಡೆ ಮಳೆ ಆಗತ್ತಲ್ಲ. ಸೊ ನಾರ್ತ್ ಕರ್ನಾಟಕ, ಕರಾವಳಿ ಸೈಡು ಈ ಮಳೆಯಿಂದ ಮಾವಿನ ಹಣ್ಣುಗಳು ಬೇಗ ಹಣ್ಣಾಗೋಕೆ ಕಾರಣ ಆಗತ್ತ. ಅದಕ್ಕೋಸ್ಕರ ಅದನ್ನ ಮಾವಿನ ಹೊಯ್ಲು ಅಂತಂದ್ ಹೇಳಿ ಕರಿತೀವಿ ಕರ್ನಾಟಕದ್ದು. ಸರ್ ಬಿ ಕೂಡ 75% ಐತೆ, ಹೂ ಅಂತೀನ್ರಿ. ಆಮೇಲೆ ತಮಿಳ್ನಾಡದೊಳಗಡೆ ನೀವು ನನ್ ಕ್ಲಾಸಸ್ ಗಳನ್ನ ಯಾರಾದ್ರೂ ಕೇಳಿದ್ರಿ ಅಂತಂದ್ ಹೇಳಿದ್ರ ನಿಮಗ್ ಗೊತ್ತಿರತ್ತ. ನಾನ್ ನಿಮ್ಗೆ ಯಾವಾಗ್ಲೂ ಹೇಳೋದು, ಚಳಿಗಾಲದಲ್ಲಿ, ಸೊ ಮಾನ್ಸೂನ್ ಕಾಲದಲ್ಲಿ ಈ ಪ್ರದೇಶಗಳಲ್ಲೆಲ್ಲ ಮಳಿ ಬೀಳುತ್ತ, ರಿಟರ್ನ್ ಬರುವಾಗ ಮತ್ತೆ ಇದೇ ಪ್ರದೇಶದಲ್ಲಿ ಮಳಿ ಬೀಳುತ್ತ. ಬಟ್ ಆದ್ರೆ ಚಳಿಗಾಲದಲ್ಲಿ ನೋಡ್ರಿ, ಚಳಿಗಾಲದಲ್ಲಿ ಅಂದ್ರ ಯಾವ ಟೈಮ್ ಒಳಗಡೆ? ಡಿಸೆಂಬರ್ ಜನವರಿ ಟೈಮ್ ಒಳಗಡೆ. ಸೊ ಆಲ್ಮೋಸ್ಟ್ ನವೆಂಬರ್ ಲಾಸ್ಟ್, ಡಿಸೆಂಬರ್ ಜನವರಿ ಟೈಮ್ ಅಲ್ಲಿ 2 ರಾಜ್ಯಗಳು ಚಳಿಗಾಲದಲ್ಲಿ ಮಳೆಯನ್ನ ಅನುಭವಿಸ್ತಾವ. ಒಂದ್ ಯಾವ್ದಂತಂದ್ ಹೇಳಿದ್ರ ಪಂಜಾಬ್ ದೇಶ, ಇನ್ನೊಂದ್ ಯಾವ್ದಂತಂದ್ರೆ ತಮಿಳುನಾಡು ದೇಶ. ನಿಮ್ಗೆ ಇದೆಲ್ಲಾದ್ರೂ ಗೊತ್ತಿತ್ತಂದ್ರ ನನ್ ಕ್ಲಾಸಸ್ ಗಳನ್ನ ಕೇಳಿ ತಮಿಳುನಾಡು ಬರಂಗಿಲ್ಲ ಅಂತಂದ್ ಹೇಳ್ತೀರಿ. ಆಮೇಲೆ ಚೆರ್ರಿ ಬ್ಲಾಸಮ್ ಅಂತಂದ್ ಹೇಳಿದ್ರೆ, ಚೆರ್ರಿ ಬ್ಲಾಸಮ್ ಎದಕ್ ಬರುತ್ತ? ರಿಲೇಟೆಡ್ ವರ್ಡ್ ಕಾಫಿಗೆ. ನೀವು ಎಲ್ಲಾದ್ರೂ ಕಾಫಿ ಕುಡಿಯೋರು ತುಂಬಾ ಜನ ಫೇಮಸ್ ಇದ್ರಿ ಅಂತಂದ್ ಹೇಳಿದ್ರೆ ಚೆರ್ರಿ ಬ್ಲಾಸಮ್ ಅಂದ ತಕ್ಷಣ ಸರ್ ಇದೊಂದು ಕಾಫಿ ಅಂತಂದ್ ಹೇಳ್ಬಿಟ್ಟು ನೀವು ಅರ್ಥ ಮಾಡ್ಕೊಬೇಕು. ತಮಿಳ್ನಾಡದಾಗ ಕಾಫಿ ಬೆಳೆಯಂಗಿಲ್ಲ, ಕರ್ನಾಟಕದಾಗ ಕಾಫಿ ಬೆಳಿತಾರ. ಸೊ ಇದು ಕೂಡ ಏನಂತಂದ ಹೇಳಿದ್ರೆ ಕಾಫಿ ಅಂದ್ರ ಈಗ ಕಾಫಿ ತೋಟ ಏನಾಗತ್ತಂದ್ರ ಹೂ ಅರಳೋ ಟೈಮ್ ಒಳಗಡೆ ಬೀಳುವ ಮಳೆಯನ್ನ ಕಾಫಿ ಬ್ಲಾಸಮ್ ಅಥವಾ ಚೆರ್ರಿ ಬ್ಲಾಸಮ್ ಅಂತಂದ್ ಹೇಳಿ ಕರೀತಾರ. ಅದು ಕರ್ನಾಟಕ, ಕೇರಳದಲ್ಲಿ. ಕ್ಲಿಯರ್? ಅಂದ್ರೆ ಎ ಮತ್ತು ಬಿ ಮಾತ್ರ ಸರಿ. ಯಾವ್ದು? ಎ ಮಾತ್ರ ಬಿ ಮಾತ್ರ ಸರಿ, ಉಳಿದದ್ದು ಯಾವ್ದು ಸರಿ ಬರಂಗಿಲ್ಲ. ಹೈಯೆಸ್ಟ್ ಇರೋದ್ ಮಾತ್ರ ತಗೋಬೇಕು. 50% ಅಂದ್ರೆ 75% 100% ಇರೋದ್ ಮಾತ್ರ ತಗೋಬೇಕು. 50% ಇರೋದ್ನೆಲ್ಲ ತೆಗೆದು ಹಾಕಿ ಬಿಡ್ಬೇಕು ನಾವು.